ನಿಜಗುಣ ಶಿವಯೋಗಿಗಳವರ ದೃಷ್ಟಿಯಲ್ಲಿ ಕೈವಲ್ಯಕ್ಕೆ ಸೋಪಾನಗಳು, ಮೆಟ್ಟಿಲುಗಳು 5. ಮೊದಲನೆಯದು ಶಿವಕಾರುಣ್ಯ ಸ್ಥಳ, ಎರಡನೆಯದು ಜೀವ ಸಂಬೋಧನಾ ಸ್ಥಳ, 3 ನೀತಿ ಕ್ರಿಯಾಚರ್ಯ ಸ್ಥಳ, 4 ಯೋಗ ಪ್ರತಿಪಾದನಾ, 5ನೆಯ ಮೆಟ್ಟಿಲು, ಕೊನೆಯ ಮೆಟ್ಟಿಲು ಜ್ಞಾನ ಪ್ರತಿಪಾದನಾ. ಮೊದಲನೆಯ ಮೆಟ್ಟಿಲದಲ್ಲಿ ನಾವು ಪಡಿಬೇಕು. ಏನನ್ನು ಪಡೆಯಬೇಕು ಅಂತಂದ್ರೆ ಶಿವನ ಕರುಣೆಯನ್ನು ಪಡೆಯಬೇಕು. ಜಗತ್ತಿನಲ್ಲಿ ನಾವು ಹುಟ್ಟುಕೊಂಡು ಬಂದ ಮೇಲೆ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ತಂದೆ ತಾಯಿಗಳ ಕರುಣೆ ಇದ್ದರೇ ಮುಂದಿನ ನಮ್ಮ ಅನೇಕ ಲೌಕಿಕ ಕಾರ್ಯಗಳು ಅಥವಾ ಜೀವನದ ನಿರ್ವಹಣೆ ಅಂತಕ್ಕಂಥದ್ದು ನಡೀತದೆ. ತಂದೆ ತಾಯಿಗಳ ಮೇಲೆ ಇಷ್ಟ ಅವಲಂಬಿತರಾಗಿರ್ತಕ್ಕಂಥ ನಾವುಗಳು ಆ ಒಂದು ಕರುಣೆಯಿಂದ, ತಾಯಿಯ ಕರುಣೆ, ತಂದೆಯ ಕರುಣೆ, ಆ ಮಗುವಿನ ಮೇಲೆ ಆ ಕರುಣೆಯನ್ನು ತೋರಿದ ನಂತರದಲ್ಲಿ ಅದಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಆ ಮಗುವಿನ ಜೀವನ ನಿರ್ವಹಣೆ ಅಥವಾ ಅವನ ಉದ್ಧಾರ, ಅದು ಲೌಕಿಕವಾಗಿ ಆಯಿತು. ಆದರೆ ಇಲ್ಲಿ ಪಾರಮಾರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಒಬ್ಬ ಸಾಧಕನಾಗಿರ್ತಕ್ಕಂಥವನು ಈ ಲೋಕದ ವಿಚಾರವನ್ನು ಕುರಿತಾಗಿ, ಈ ಲೋಕದ ಕಾರಣೀಕರ್ತನಾಗಿರ್ತಕ್ಕಂಥ ಒಬ್ಬ ಪರಮ ಪುರುಷ ಅದನ್ನಲ್ಲ, ಬ್ರಹ್ಮ ಅನ್ಬಹುದು, ಅಥವಾ ನಾವು ಯಾವುದೋ ಒಂದು ಅವ್ಯಕ್ತ ತತ್ವ ಅನ್ಬಹುದು, ಶೂನ್ಯ ಅನ್ಬಹುದು, ಚೈತನ್ಯ ಅನ್ಬಹುದು, ಯಾವುದೇ ಒಂದು ಹೆಸರಿಟ್ಟರೂ ಕೂಡ ವಸ್ತು ಮಾತ್ರ ಒಂದೇ. ಅನೇಕ ಭಿನ್ನ ವಿಚಾರಗಳನ್ನು ಇಟ್ಕೊಂಡು, ಯಾಕಂತಂದರೆ ನಮ್ಮ ಬುದ್ಧಿಗಳು ಅನೇಕ ರೀತಿಯಿಂದ ವಿಚಾರ ಮಾಡಿಕೊಳ್ತವೆ. ನಾವು ತಿಳಿದುಕೊಳ್ಳಬೇಕು, ಋಷಿಗಳು ಹಿಂದೆ ಮಾಡಿರ್ತಕ್ಕಂಥ ಸಾಧನೆ ಏನಿತ್ತು, ಉಪನಿಷತ್ಕಾರರು ಈ ಲೋಕವನ್ನು ಕುರಿತಾಗಿ ಬಹಳಷ್ಟು ಚಿಂತನೆಯನ್ನು ಮಾಡಿದರು. ಯಾವುದಿರಬಹುದು ಸತ್ಯವಸ್ತು ಅಂತ ತಿಳ್ಕೊಂಡು ಆ ಸತ್ಯವಸ್ತುವಿನ ಆವಿಷ್ಕಾರಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳನ್ನು ಮಾಡಿದರು. ಕೊನೆಗೆ ಸತ್ಯದ ಸಾಕ್ಷಾತ್ಕಾರವೂ ಕೂಡ ಆಯಿತು. ಸತ್ಯದ ಸಾಕ್ಷಾತ್ಕಾರ ಆದ ನಂತರದಲ್ಲಿ ಶಬ್ದ ರೂಪದಲ್ಲಿ ಆ ಸಾಕ್ಷಾತ್ಕಾರವನ್ನು ಹೇಳಬೇಕಂತ ಪ್ರಯತ್ನ ಪಟ್ಟರೂ ಕೂಡ ಶಬ್ದಕ್ಕೆ ನಿಲುಕಲಾರದ ಸತ್ಯ ಅದು. ಅದು ನಾವು ಅನ್ಬಹುದು. ಅವರು ಸುಳ್ಳು ಹೇಳಿರಬಹುದು. ಯಾರ ದೃಷ್ಟಿಯಿಂದ ಸುಳ್ಳು ಅಂತಂದರೆ, ಮತ್ತೊಬ್ಬ ಋಷಿ ಚಿಂತನೆಯನ್ನು ಮಾಡುವಾಗ ಈ ಶಬ್ದವನ್ನು ಬಳಸಿದಲ್ಲ, ಆ ಶಬ್ದ ಅಲ್ಲ, ಅದು ಬ್ರಹ್ಮ ಅಲ್ಲ, ಅದು ಚೈತನ್ಯ ಅಂತ ಹೆಸರಿಟ್ಕೊಳ್ತಾನೆ. ಹೇಗಾಗತ್ತೆ ಅಂತಂದ್ರೆ, ಭಾಷೆಯಲ್ಲಿ ಶಬ್ದಗಳಲ್ಲಿ ಭಿನ್ನತೆ ಹೇಗಾಗತ್ತೆ ಅಂತಂದ್ರೆ, ನಾವು ಕನ್ನಡಿಗರು ನೀರು ಅಂತ ಕರೆದು, ಕನ್ನಡಿಗರು ನೀರು ಅಂತ ಕರೆದು, ಹಿಂದಿ ಭಾಷಿಕರು ಪಾಣಿ ಅಂತಂದರು, ಸಂಸ್ಕೃತದವರು ಜಲಂ ಅಂದರು, ಇಂಗ್ಲೀಷ್ನವರು ವಾಟರ್ ಅಂದರು. ಶಬ್ದಗಳೇನಾದವು? ಭಿನ್ನ, ವಸ್ತು ಮಾತ್ರ. ಹಾಗೆ ಋಷಿಗಳಾಗಿರ್ತಕ್ಕಂಥವರು ತೇ ಧ್ಯಾನಗತಾನ್ ಅಪಶ್ಯನ್ ದೇವಾತ್ಮಶಕ್ತಿಂ ಸುಗುಣೈರ್ ನಿಗೂಢ, ಅದನ್ನು ಅರಿತುಕೊಳ್ಳಬೇಕಂತ ತಿಳ್ಕೊಂಡು ಬಹಳಷ್ಟು ಪ್ರಯತ್ನಪಟ್ಟು ಕೊನೆಗೆ ಹೇಳಬೇಕಾಗಿತ್ತು ಒಂದು ಹೆಸರು ಹೇಳಿಬಿಟ್ರು. ಆದರೆ ಆ ಹೆಸರು ಕೂಡ ಅಲ್ಲವೇ ಅಲ್ಲ. ಅದಕ್ಕೊಬ್ಬ ಜ್ಞಾನಿಗಳಂತಾರೆ, ದಾರ್ಶನಿಕರು ಹೇಳ್ತಾರೆ, ಋಷಿಗಳು ಹೇಳಿರ್ತಕ್ಕಂಥದ್ದು ಸುಳ್ಳು. ಯಾಕೆ ಸುಳ್ಳು ಅಂತಂದರೆ, ಅವರು ನನ್ನ ದೃಷ್ಟಿಯಲ್ಲಿ ಸುಳ್ಳು, ಶಬ್ದ ಸುಳ್ಳು, ವಸ್ತು ಮಾತ್ರ ಸತ್ಯ. ಹಾಗಿಲ್ಲಿ ಅಂಥ ವಸ್ತುವಿನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿತ್ತು ಅಂತಂತಂದರೆ ಇವನಿಗೆ
ಶಂಕರಾಚಾರ್ಯರಿಗೆ ಏನು ಬೇಕಾಗಿತ್ತು? ತಾಯಿಯ ಅಪ್ಪಣೆ ಬೇಕಾಗಿತ್ತು, ತಾಯಿಯ ಕರುಣೆ ಬೇಕಾಗಿತ್ತು. ಹೇಗೆ ತಾಯಿಯ ಕರುಣೆಯನ್ನು ಪಡೆದುಕೊಂಡ ನಂತರದಲ್ಲಿ ಮುಂದೆ ಅವನು ತನ್ನ ಸಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ. ಆಧ್ಯಾತ್ಮಿಕ ಸಾಧನೆ ಪ್ರಾರಂಭ ಆಯಿತು. ಹಿಂದಿನ ಜನ್ಮದ ಅನಂತ ಸುಕೃತ ಪುಣ್ಯ ಅಂತಕ್ಕಂಥದ್ದುದರಿಂದ ಕೆಲವೇ ವರ್ಷಗಳಲ್ಲಿ 8-9 ವರ್ಷಗಳಲ್ಲಿ ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನು ಪಡೆದುಕೊಂಡು ಬಂದಿದ್ದು ಮೊದಲೇ ಅವನು. ಸಂಚಿತದಲ್ಲಿ ಬೇಕಾದಷ್ಟು ಸಂಗ್ರಹ ಇತ್ತು. ಅದನ್ನು ಈಗ ಪಡ್ಕೊಂಡು ಬಂದಂಥದ್ದಲ್ಲಿ ಮತ್ತೆ ಶಿವನನ್ನು ಉಪಾಸನೆ ಮಾಡಿದ, ಶಂಕರ ಆದ. ಇಲ್ಲಿ ಹೇಳ್ತಕ್ಕಂಥದ್ದು ಅಂತಂದರೆ ಶಿವನ ಕರುಣೆಯನ್ನು ನಾನು ಮೊದಲು ಪಡೆದುಕೊಳ್ಳಬೇಕು ಅಧ್ಯಾತ್ಮ ಸಾಧನೆಯಲ್ಲಿ. ಅದಕ್ಕಾಗಿ ಮೊಟ್ಟ ಮೊದಲನೆಯದು ಪಡೆ. ಏನೆಂದು ಪಡೆ? ಶಿವನ ಕರುಣೆಯನ್ನು ಪಡೆ. ಅದು ಪಡೆದ ನಂತರದಲ್ಲಿ ಬಿಡು. ಎರಡನೇ ಸ್ಥಾನದಲ್ಲಿ ಬಿಡು ಅಂತ ಹೇಳಿದ್ರು. ಏನು ಬಿಡು? ಜೀವನಿಗೆ ಸಂಬೋಧನೆ ಮಾಡಿ ಹೇಳ್ತಾರೆ, ಇದನ್ನು ಬಿಡು, ಇದನ್ನು ಬಿಡು, ಇದನ್ನು ಬಿಡು ಅಂತ ಹೇಳ್ತಾರೆ. ಅದನ್ನು ಬಿಟ್ಟಂಗೆ ಸ್ವಚ್ಛ ಆಯಿತು. ಸ್ವಚ್ಛ ಆದಂಗೆ ಇನ್ನಷ್ಟು ಕೆಲವೊಂದು ಅಂತಃಕರಣ ಪರಿಶುದ್ಧ ಆಗಬೇಕಂತ ತಿಳ್ಕೊಂಡು ನೀತಿಯನ್ನು ಹೇಳಿದರು. ಅದು ಮೂರನೇದು ನೀತಿ ಕ್ರಿಯಾಚಾರ ಸ್ಥಳ. ಎರಡನೇದು ಜೀವ ಸಂಬೋಧನ ಸ್ಥಳ. ಇನ್ನು ನಾಲ್ಕನೇದು, ನಿನ್ನೆಯವರೆಗೆ ನಾವು 4ನೇ ಸ್ಥಳವನ್ನು ನೋಡಿದೆವು. ಮೊದಲನೇ 3 ಸ್ಥಳ ನಾವು ಬಹಳ ವಿವರವಾಗಿ ನೋಡಿಲ್ಲ. ನಾವು ನೇರವಾಗಿ ನೀತಿ ಕ್ರಿಯಾಚಾರ್ಯ ಸ್ಥಳದ ಕೆಲವೊಂದು ಮಾತುಗಳನ್ನು ನೋಡಿಕೊಂಡು, ಶಿವಾನಂದ ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಅವರು ನೇರವಾಗಿ ಎಲ್ಲಿಗೆ ಬಂದುಬಿಟ್ರು ಅಂದರೆ ಯೋಗ ಪ್ರತಿಪಾದನೆಗೆ ಬಂದರು. ಯೋಗವನ್ನು ಕುರಿತಾಗಿ ಹೇಳುವ ಹೊತ್ತೊಳಗೆ ಯೋಗ ಚಿತ್ತವೃತ್ತಿ ನಿರೋಧ ಎಲ್ಲವನ್ನು ಹೇಳಿ ಆಯಿತು. ಈ ಚಿತ್ತವೃತ್ತಿ ಅಂತಕ್ಕಂಥದ್ದು ಭಗವಂತನನ್ನು ಕಾಣಲಿಕ್ಕೆ, ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಸಾಧನ ಯಾವುದು ಅಂದರೆ ಮನಸ್ಸು. ಆ ಮನಸ್ಸೇ ಇರಲಿಕ್ಕಂತಂದ್ರೆ ನಾವು ಏನು ಮಾಡಿದ್ರೆ ಪ್ರಯೋಜನ? ನೀತಿಯಿಂದ ನಡೆದಿರಬಹುದು, ನಮ್ಮ ಜೀವನ ಶುದ್ಧ ಆಗಿದೆ, ಜೀವಭಾವ ಅಂತಕ್ಕಂಥದ್ದು ಹೋಗಲಿಕ್ಕೆ ಪ್ರಾರಂಭ ಆಗೈತಿ. ಆದರೆ ದೇವಭಾವ ಇನ್ನೂ ಅಳವಟ್ಟಿಲ್ಲ. ದೇವಭಾವ ಆಗಬೇಕು. ಕೊನೆಗೆ ನಾನು ನಿನ್ನೆ ಹೇಳಿದೆ ನಿಮಗೆ, ಉಪ್ಪಿನ ಗೊಂಬೆ ಏನಾಯಿತು? ನೀರಾಯಿತು. ಹಾಗೆ ಉಪ್ಪಿನ ಗೊಂಬೆ ಸಮುದ್ರದ ಸಮೀಪ ಹೋಗೋದು ಬೇರೆ, ಸಮುದ್ರದಲ್ಲೇ ಇಳಿಯೋದು ಬೇರೆ. ಸಮುದ್ರದ ಸಮೀಪ ಹೋಗಿತ್ತು ಅಂದರೆ ಇನ್ನೂ ಮೂರ್ತಿ ಐತೆ, ಮೂರ್ತ ವಸ್ತು ಐತೆ, ಅದಕ್ಕಿಂತ ಭಿನ್ನವಾಗಿ ಐತೆ. ನೀರಿಗಿನ್ನ ಇಳಿದಿಲ್ಲ ಆ ವಸ್ತು ಅಂತಕ್ಕಂಥ. ಯಾವಾಗ ನೀರಿನ ಆಳಕ್ಕೆ ಇಳೀತೋ ಆ ಉಪ್ಪಿನ ಗೊಂಬೆ ಅನ್ನುವಂಥದ್ದು ಆಳದಲ್ಲಿ ಇಳಿದ ನಂತರದಲ್ಲಿ ಹೊರಗೆ ಬರಬೇಕಂತಂದ್ರೆ ಅದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಕರೆಗೆ ಹೋಗ್ಬಿಟ್ಟು. ಹಂಗೆ ಜೀವ ಮತ್ತು ದೇವ ಅಂತಕ್ಕಂಥವ್ರು ಇಬ್ಬರು ಹೊರಗದಾರನ್ನ. ಜೀವನೇ ಬೇರೆ, ದೇವನೇ ಬೇರೆ. ಈಗ ಜೀವಭಾವ ಅಂತಕ್ಕಂಥದ್ದು ಹೋಗಲಿಕ್ಕೆ ಪ್ರಾರಂಭ ಆಗ್ಯದ. ಈಗ ಶಿವಕಾರುಣ್ಯ ಸ್ಥಳದಲ್ಲಿ, ಜೀವ ಸಂಬೋಧನ ಸ್ಥಳದಲ್ಲಿ, ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ನೈತಿಕ ನೆಲೆಗಟ್ಟುಗಳನ್ನು, ನೀತಿಯ ಮೆಟ್ಟಲುಗಳನ್ನು ಹತ್ತ ಮ್ಯಾಗ ಬಂದಿದ್ದಾನೆ ನಾವು. ಆ ನಂತರದಲ್ಲಿ ಮನಸ್ಸು ಅನ್ನುವಂಥದ್ದು ಭಾಳ ಕೂಡ್ಯದ. ಆ ಮನಸ್ಸನ್ನು ಪಳಗಿಸಿಕೊಂಡು ಅದನ್ನು ನೇರವಾಗಿ ಎಲ್ಲಿಗೆ ಅರ್ಪಿಸಬೇಕು ಅಂತಂದ್ರೆ ಭಗವಂತನಿಗೆ ಅರ್ಪಿಸಬೇಕು, ಅದರ ಸಮೀಪಕ್ಕೆ ಹೋಗಬೇಕು. ಆ ನಂತರದಲ್ಲಿ ನಿನ್ನೆ ಕೇಳಿದ್ವಿ, ಮನಸ್ಸು ಹೇಗದ? ಚೇತನವೋ ಅಚೇತನವೋ? ಅದು ಅಚೇತನ, ಜಡ. ಅದು ಯಾವಾಗ ಆ ವಸ್ತುವಿನನ್ನು ತಿಳಿದುಕೊಂಡ ನಂತರದಲ್ಲಿ ಕೈಯೊಳ ಒಂದು ದೋಟಿ, ದೂರ ಹಣ್ಣು, ದೋಟಿ ಹಣ್ಣು, ಹಣ್ಣು ಹಣ್ಣು ಸಿಗ್ಲಿಕ್ಕೆ ಯಾವುದು ಕಾರಣ ಆಯಿತು? ದೋಟಿ ಕಾರಣ. ಮುಂದೊಂದು ಚಲೋದೊಂದು ಕುಡುವಲು, ಒಂದು ಹರತಾಗಿರ್ತಕ್ಕಂಥ ಒಂದು ಏನೋ ಕುರ್ಪಿ ಕಟ್ಟಿದ್ವಿ. ಅದರಿಂದ ಅದರ ಮುಖಾಂತರವಾಗಿ ಆ ದೋಟಿಯೊಳಗಿರ್ತಕ್ಕಂಥದ್ದು ಅದು ಕೊಂಡಿ ಕಳಚಿ ಅದು ಒಂದೆಲ್ಲೋ ಚೀಲದಾಗಿ ಬಿತ್ತು. ಚೀಲದಾಗಿ ಬಿತ್ತು ಅಂತ ತಿಳ್ಕೊಂಡು ನಾವು ಚೀಲ ತಿನ್ನೋರಿದ್ದೇವೋ, ಚೀಲದಾಗಿನ ಹಣ್ಣು ತಿನ್ನೋರಿದ್ದೇವೋ? ಹಣ್ಣ ತಿನ್ನ. ಅದರ ಸಾಧನ ಅಷ್ಟೇ. ಹಂಗೆ ಮನಸ್ಸು ಅನ್ನುವಂಥದ್ದು ಇದು ಸಾಧನ. ಈ ಮನಸ್ಸು ಅನ್ನುವಂಥದ್ದು ನಿಷ್ಪತ್ತಿ ಆಗಬೇಕು. ಯಾವಾಗ ನಿಷ್ಪತ್ತಿಗೊಳ್ಳುತ್ತದೆ ಅಂದರೆ ಪರಿಪೂರ್ಣಗೊಳ್ಳುತ್ತದೆ, ಪರಿಪೂರ್ಣಗೊಂಡ ನಂತರದಲ್ಲಿ ಅದೇ ಮನಸ್ಸು ಅನ್ನುವಂಥದ್ದು ಸಂಪೂರ್ಣವಾಗಿ ನಾನು ಓದೋದು ನಿಲ್ಲಿಸ್ತದೆ. ಆ ವಸ್ತುವಿನ ಹತ್ರ ಹೋಗಿ ನಿಲ್ಲಿಸ್ಬಿಡ್ತದೆ. ನಿಲ್ಲಿಸಿದ ನಂತರದಲ್ಲಿ ಆ ಹಣ್ಣನ್ನು ನಾನು ತಿಂದ ನಂತರದಲ್ಲಿ ನನ್ನ ಜೀವಭಾವ ಅಂತಕ್ಕಂಥ, ನಾನು ಉಪ್ಪಿನ ಗೊಂಬೆ ಸಮುದ್ರದ ಆಳಕ್ಕೆ ಇಳಿದು ಬಿಟ್ಟಿದ್ದೀಗ ನಾನೇನಾಗಲಿ? ನೀರೇ.
ಹಾಗಿಲ್ಲಿ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಮನಸ್ಸು ಇನ್ನೂ ಅಲ್ಲಿ ಹೋಗೈತಿ, ಸಮೀಪಕ್ಕೆ ಸಮುದ್ರ ದಂಡಿ ಹೋಗೈತಿ, ವಿಶಾಲವಾಗಿರ್ತಕ್ಕಂಥ ಸಮುದ್ರವನ್ನು ನೋಡ್ತದೆ. ನೋಡಿದ ನಂತರದಲ್ಲಿ ಮುಂದಿನ ಸ್ಥಳ ಮತ್ತೆ ಆ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಮಂತ್ರ ಯೋಗ ಆಯಿತು. ಸದ್ಗುರುನಾಥ ಒಂದು ಮಂತ್ರವನ್ನು ಬೋಧೆ ಮಾಡಿದ. ಆ ಬೋಧೆಯ ಉದ್ದೇಶದಿಂದಾಗಿ ಮನಸ್ಸು ಅಂತಕ್ಕಂಥದ್ದು ಹದಗೊಳ್ತು, ಮುದಗೊಳ್ತು, ಬಹಳಷ್ಟು ಅದು ಸಮೀಪ ಹೋಯಿತು, ಲಯ ಆಯಿತು, ಲಯಯೋಗವೂ ಆಯಿತು, ಹಠಯೋಗ ಆಯಿತು. ಕೆಲವು ಸಂದರ್ಭದಲ್ಲಿ ಲಯಯೋಗ ಆಗೋ ಹೊತ್ತಿನೊಳಗೆ ಅದು ಬೇಗನೆ ನಮ್ಮ ಕೈ ಸಿಗ್ತಿರಲಿಲ್ಲ. ಮನಸ್ಸು ಹಠದಿಂದ, ಛಲದಿಂದ ಅದನ್ನು ಏನೇನೋ ಮಾಡಿ ಶಿಕ್ಷೆ ಕೊಟ್ಟು ಅದನ್ನು ಹಠಯೋಗದಿಂದ ಪೃಥಕ್ಕರಿಸಿಕೊಂಡಿವಿ. ಆ ನಂತರದಲ್ಲಿ ರಾಜಯೋಗ ಅಂತಕ್ಕಂಥ, ಕೊನೆಗೆ ಶಿವಯೋಗ. ಇಷ್ಟು ಯೋಗ ಆದ ನಂತರದಲ್ಲೂ ಕೂಡ ಮನಸ್ಸು ಇನ್ನೂ ಹೊರಗೈತಿ. ಇನ್ನು ಆ ಮನಸ್ಸಿಗೆ ಏನು ಬೋಧನೆ ಮಾಡೋದು? ನಿಜಗುಣ ಶಿವಗಳು ಹೇಳಿರ್ತಕ್ಕಂತಹ ಮೊದಲನೇ ಸೂತ್ರದಲ್ಲಿ ಕೈವಲ್ಯ ಪದ್ಧತಿ ಆರಂಭವಾಗುವಾಗ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂತ ಹೇಳ್ಯಾರಲ್ಲ, ಅದರ ಕೊನೆಯ ನುಡಿ 6 ನಾನೆಂದು ವಿಚಾರಿಸು. ಆ 6 ನಾನೆಂದು ವಿಚಾರಿಸು ಅನ್ನುವಂಥ 5ನೇ ನುಡಿಯೊಳಗೆ ಮೊದಲನೇ ಮಾತೇನದಲ್ಲ, ಅದೇ ಮಾತು ಮುಂದೆ ಜ್ಞಾನ ಪ್ರತಿಪಾದನಾ ಸ್ಥಳ. ಈಗ ನಾವು ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬರ್ತಾ ಇದ್ದೇವೆ. ಈ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬಂದ ನಂತರದಲ್ಲಿ ಆರಂಭದಲ್ಲಿ ಮಂಗಲಾಚರಣವನ್ನು ನಿಜಗುಣ ಶಿವಿಗಳು ಪ್ರತಿಯೊಂದು ಸ್ಥಳ ಆಗೋ ಹೊತ್ತಿನೊಳಗೆ ಗುರುವಿನ ಬಗ್ಗೆ ಹೇಳ್ಕೊಂಡು ಮುಂದೆ ಹೋಗ್ತಾರೆ. ಯಾಕಂದರೆ ಅಡಿಗಡಿಗೆ ಎಲ್ಲಿವರೆಗೆ ಹೇಳ್ತಾರಂತಂದ್ರೆ ಕೊನೆಗೆ ಸುಮಾರು ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 59 ಪದ್ಯಗಳದ. 59ನೇ ಪದ್ಯವೇ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಅದು ಬಹಳ ಜ್ಞಾನ ಪ್ರತಿಪಾದನಾ ಸ್ಥಳದ ಕೊನೆಯ ಮಾತು. ಮಂಗಲ ಅಂತ ಅನಿಸ್ಕೊಂಡಿದ್ರು ಕೂಡ ಕೊನೆಯ ಮಾತು. ಇಷ್ಟು ಪದ್ಯಗಳನ್ನು ಹೇಳ್ತಾ ಅಲ್ಲಿ ಏನು ಹೇಳ್ತಾರಂತಂದ್ರೆ, ನಾನು ಸಂಪೂರ್ಣ ಅರಿವು ಸ್ವರೂಪ, ಜ್ಞಾನ ಸ್ವರೂಪ. ಇದು ಕಬ್ಬಿಣದ ಕಡಲೆ. ಮನಸ್ಸು ಯೋಗವನ್ನು ಮಾಡುವ ಹೊತ್ತಿನೊಳಗೆ ಒಂದಿಷ್ಟು ಏನಾದರೂ ಸಾಧನೆಗಳಿರ್ತಾವೆ. ಇಲ್ಲಿ ಏನೂ ಸಾಧನೆ ಇಲ್ಲ. ಜ್ಞಾನದಲ್ಲಿ ಏನೂ ಸಾಧನೆ ಇಲ್ಲ. ಆಕಾಶಕ್ಕೆ ನಾವು ಹೋಗ್ಬೇಕಾಯ್ತು ಅಂತಂದ್ರೆ ಆಕಾಶಕ್ಕೆ ಹೋದಂಗೆ ಅನ್ನಿಸ್ತೈತಿ. ವಿಮಾನದ ಕೂತ್ರೆ ನಾವು ಆಕಾಶದಾಗ ಹೋದಂಗೆ ಅಲ್ಲ. ಆಕಾಶವನ್ನು ಮುಟ್ಟಿಲ್ಲ, ಇನ್ನು ಮೋಡೋದ ಸಮೀಪ ನಾವು ಅದೇ. ಆಕಾಶವನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ನಾವು ಅನ್ಬೋದು ಆಗಸದಲ್ಲಿ ಹಾರಾಡ್ತಾವೆ, ಪಕ್ಷಿಗಳು ಹಾರಾಡ್ತಾವೆ. ಅವು ನಮ್ಗಿಂತ ಸ್ವಲ್ಪ ಮೇಲೆ ಹಾರಾಡ್ತಾವೆ ಅಷ್ಟೇ. ನಾವು ಆಕಾಶದಲ್ಲೇ ಇದ್ದೀವಿ, ನಮ್ಗೆ ಆಧಾರ ಒಂದು ಭೂಮಿ ಇದೆ ಅಷ್ಟೇ. ಹಾಗೆ ಇಲ್ಲಿ ಈ ಜ್ಞಾನ ಅಂತಕ್ಕಂಥದ್ದು ಆಗಸದದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಅಲ್ಲಿ ಸಾಧನೆಗಳೇ ಏನೂ ಇಲ್ಲ. ಸಾಧನೆ ಏನೋ ಪ್ರತಿಪಾದಕ ಪ್ರತಿಪಾದ್ಯ, ಈ ಎರಡೇ ಸಂಬಂಧ ಇದೆ. ಹೇಳುವುದರ ಮೂಲಕವಾಗಿ, ಈಗ ನಿನ್ನೆ ನಾನು ಹೇಳಿದೆ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತಕ್ಕಂಥ 3 ಲಿಂಗಗಳ ಬಗ್ಗೆ ನಾನು ಹೇಳಿದಾಗ ಅಲ್ಲಿ ವಸ್ತು ಅದ. ಇಲ್ಲಿ ವಸ್ತು ಅಂತಕ್ಕಂಥದ್ದಿಲ್ಲ, ಬರೀ ಇರುವಿಕೆ, ನನ್ನ ಇರುವಿಕೆ ಅಂತಕ್ಕಂಥದ್ದು ಅಷ್ಟೇ ಇದ್ದಿರ್ತಕ್ಕಂಥದ್ದು. ಇಂತಹ ಇರುವಿಕೆ ಅಂತಕ್ಕಂಥದ್ದು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನಿಜಗುಣ ಶಿವಗಳು ಹೇಳಿರ್ತಕ್ಕಂಥ ಮೊದಲನೇ ಪದ್ಯದ ಕೊನೆಯ ಚರಣ 6 ನಾನೆಂದು ವಿಚಾರಿಸು. ಆ 6 ನಾನೆಂದು ವಿಚಾರಿಸುವ ಸಲುವಾಗಿ ಸುಮಾರು 59 ಕಬ್ಬಿಣದ ಕಡಲೆಗಳನ್ನು ನಮಗೆ ಕೊಡ್ತಾರೆ. ಆ ಕಡಲೆಗಳನ್ನು ತಿನ್ಬೇಕಾದ್ರೆ ನಮಗೆ ಉಕ್ಕಿನ ಹಲ್ಲ ಬೇಕಲ್ಲ. ಕಬ್ಬಿಣ ಉಕ್ಕಿಗೆ ಅಂಜೋದು. ಹಂಗೆ ಇಲ್ಲಿ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು, ಅದಕ್ಕೆ ಅವ್ರು ಹೇಳ್ತಾರೆ, ಆ ಜ್ಞಾನ ಆಗಬೇಕಾಗಿತ್ತು ಅಂದರೆ ಮೊಟ್ಟ ಮೊದಲು ಶ್ರವಣ, ಕೇಳಬೇಕು. ಕೇಳಿ 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 ಅದು ಮುಂದೆ ಮನನ ಆಗ. ಮನನ ಆದ ನಂತರ ನಿಧಿಧ್ಯಾಸನ ಅಂತ ಇವು 3 ಕ್ರಿಯೆಗಳಿದಾವೆ: ಶ್ರವಣ, ಮನನ, ನಿಧಿಧ್ಯಾಸನ ಅಂತ. ಅದರಲ್ಲಿ ಮೊಟ್ಟ ಮೊದಲು ಹಂಗಾರೆ ಕೇಳಬೇಕಾಗಿತ್ತು ಅಂತಂತಂದ್ರೆ ಗುರುವಿನ ಮಂಗಲಾಚರಣವನ್ನು ಮಾಡಿಕೊಂಡು ಗುರುವಿನ ಬಗ್ಗೆ ಹೇಳ್ತಾರೆ. ಎಷ್ಟು ವಿಚಿತ್ರವಾಗಿ ಹೇಳ್ತಾರೆ ಅಂತಂದರೆ, 6 ಕರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲದ ಇರವನ್ನು ಪೇಳುವೆನು ಇಂತು ಒಲಿದು. ನಿಜಗುಣ ಶಿವಗಳು ಹೇಳ್ತಾರೆ
ಆರಂಭದ ಜ್ಞಾನ ಪ್ರತಿಪಾದನಾ ಸ್ಥಳದ ಮೊದಲನೇ ಮಾತು ಶ್ರೀರಾಮಸರಿ. ಮೊಟ್ಟ ಮೊದಲನೇ ಮಾತು, 6 ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲದ ಇರವನು ಪೇಳುವೆನು ಇಂತು ಒಲಿದು. ನಾನು ನಿಮಗೆ ಹೇಳ್ತೇನೆ. ಏನನ್ನು ಹೇಳ್ತೇನೆ ಅಂತಂದರೆ, ಜಗತ್ತಿನೊಳಗೆ 6 ತೆರನಾದ ಗುರುಗಳದಾರ, 6 ಪ್ರಕಾರದ ಗುರುಗಳದಾರ. ಅವರು ವಿಂಗಡಣೆ ಮಾಡ್ತಾರೆ. ಈಗ ಯಾವ್ಯಾವ ಗುರುಗಳು ಏನೇನು ಮಾಡ್ತಾರೆ? 6 ತೆರನಾದ ಭಾವಕರು. ನಾವು ಭಾವನೆ ಮೇಲಿಂದ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡವರು. ದೇಶ, ನಮ್ಮ ಭಾರತ ದೇಶ ಇರುವುದೇ ಭಾವನೆ ಮೇಲಿಂದ. ಯದ್ಭಾವಂ ತದ್ಭವತೆ. ಭಾವ ಇದ್ದಂಗೆ ನಮ್ಮದು ನನ್ನ ಕೆಲಸಗಳಾಗ್ತವೆ. ಅದರಿಂದ ಇಲ್ಲಿ ಅವ್ರು ಹೇಳ್ತಕ್ಕಂಥದ್ದು 6 ತೆರನಾದ 6 ರೀತಿಯಾಗಿರ್ತಕ್ಕಂಥ ಗುರುಗಳ ಆ ಇರುವಿಕೆಯನ್ನು ನಾನು ಹೇಳ್ತೇನೆ. ಯಾಕಂತಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಜ್ಞಾನ ಗುರುವಿನಲ್ಲಿ ಇರೋದಿಲ್ಲ. 6 ಪ್ರಕಾರದ ಗುರುಗಳೂ ಇರಬಹುದು, ಅಥವಾ ಒಬ್ಬ ಗುರುವಿನಲ್ಲಿ 6 ಪ್ರಕಾರದ ಜ್ಞಾನ ಇದೆ. ಈಗ ಹಿಂದಕ್ಕೆ ನೀವೆಲ್ಲ ಕಲ್ತೀರಿ, ಏಕೋಪಾಧ್ಯಾಯ ಶಾಲೆಗಳಂತಿದ್ದವು. ಏಕೋಪಾಧ್ಯಾಯ ಶಾಲೆ, ಒಬ್ಬ ಮಾಸ್ತರ 5ನೇ ತನೂ ಹೇಳಬಹುದು. ಪ್ರೀ ಪ್ರೈಮರಿ ಒಳಗೆ 1ರಿಂದ 5ನೇ ತನೂ ಒಬ್ಬ ಮಾಸ್ತರ ಎಲ್ಲ ಕ್ಲಾಸನ್ನು ಇರುವ 10 ಹುಡುಗರು 8 ಹುಡುಗರು ಇರ್ತಿದ್ವು ಒಂದು ಕ್ಲಾಸಿಗೆ. ಆದ್ರೆ 1ನೇ ತಿದ್ದು 1, 2ನೇ ತಿದ್ದು 2, 3ನೇ ತಿದ್ದು 2, 4ನೇ ತಿದ್ದು 1, 5ನೇ ತಿದ್ದು 2, ಎಲ್ಲ ಕೂಡಿ 10 ಹುಡುಗರು. 10 ಹುಡುಗರು ಅದಾರಂದ್ರೆ ಸಹಿತ ಆಯಾ ಕ್ಲಾಸಿನ ತರಗತಿಗೆ ಅನುಗುಣವಾಗಿ ಅವನು ಪಾಠ ಹೇಳಬೇಕಲ್ಲ. ಯಾವ್ಯಾವ ವಿಷಯ ಹೇಳಬೇಕು? ಕನ್ನಡ ಹೇಳ್ಬೇಕಾ? ಭಾಷಾಶಾಸ್ತ್ರ. ಗಣಿತ ಹೇಳ್ಬೇಕಾ? ಸಂಖ್ಯಾಶಾಸ್ತ್ರ. ವಿಜ್ಞಾನ ಹೇಳಬೇಕಾ? ಈ ಪರಿಸರದ ಬಗ್ಗೆ ಕುರಿತು ಹೇಳಬೇಕು. ಆಮೇಲೆ ಒಂದಿಷ್ಟು ಇಂಗ್ಲೀಷು, ಅದು 5ನೇ ನಂತರ ಬರ್ತದೆ ಇಂಗ್ಲೀಷು. ಆದರೆ 3 ವಿಷಯಗಳ ಕಡ್ಡಾಯ. ಇತಿಹಾಸ ಒಂದೈತಲ್ಲ, ಸಮಾಜ ವಿಜ್ಞಾನ, ಇತಿಹಾಸ, ಪೌರನೀತಿ, ಇತಿಹಾಸ, ಭೂಗೋಳ 3 ಕೂಡಿ ಒಂದು ಸಾಮಾಜಿಕ ಪರಿಚಯ ಪಾಠ ಮೊದಲು ನಾವು ಕಲ್ತೀವಿ. ಈಗ ಅದು ಬಹುತೇಕ ಸಮಾಜ ವಿಜ್ಞಾನ ಅಂತ ಅನಿಸ್ಕೊಂಡದ್ದು. ಇತಿಹಾಸ, ಭೂಗೋಳ ಮತ್ತು ಪೌರನೀತಿ ಎಲ್ಲ ಕೂಡಿಕೊಂಡು, ಇವೆಲ್ಲವುಗಳನ್ನು ಕೂಡಿಕೊಂಡು ಒಬ್ಬ ಮಾಸ್ತರ್ ಹೇಳ್ತಾರೆ. ಈಗ 5ನೇ ಕ್ಲಾಸಿಂದ ಹಿಡ್ಕೊಂಡು 10ನೇ ಕ್ಲಾಸಿನವರೆಗೆ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಶಿಕ್ಷಕರು, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರನ್ನು ಹೇಳ್ತಾರೆ. ಇಲ್ಲೇ ಒಬ್ಬನೇ ಮಾಸ್ತರ 6 ವಿಷಯಗಳನ್ನು ಹೇಳಬಹುದು, ಅಥವಾ 6 ಮಂದಿ ಗುರುಗಳು ಅದಾರ, 6 ಬೇರೆ ಬೇರೆ ವಿಷಯ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅದರಲ್ಲಿ ನಾವು ಮೊಟ್ಟ ಮೊದಲು ನೋಡ್ತಕ್ಕಂಥದ್ದು ಗುರುವಿನ ಲಕ್ಷಣಗಳನ್ನು ಹೇಳ್ತಾರೆ. ಯಾಕಂತಂದ್ರೆ ಯಾವುದೇ ವಿದ್ಯಾ ಕೊಟ್ಟರು ಸಹಿತ ವಿದ್ಯಾ ಕೊಡೋ ಗುರು ಒಬ್ಬ ಬೇಕಾ? ಈಗ ಸಂಗೀತ ಜ್ಞಾನ ಐತೆ ಅಂತ ತಿಳ್ಕೊಳ್ಳೋದು. ಸಂಗೀತವನ್ನು ಬಲ್ಲವರು ಎಲ್ಲರೂ ಇಲ್ಲ. ನಾವಿಲ್ಲಿ ಕೂತವರೆಲ್ಲರೂ ಸಂಗೀತ ಜ್ಞಾನ ಬಲ್ಲವರು ಇಲ್ಲ. ಸುಮ್ಮನೆ ಹಾಗೆ ಏನು ಹಾಡ್ಬೋದು. ಜಳಕ ಮಾಡೋದು ನೀವು ಹಾಡ್ತೀವಿ, ಅದು ಸಂಗೀತ? ಜಳಕ ಮಾಡೋದು ಹಾಡೋದಿಲ್ಲ. ಅದು ಹೆಂಗೆ ಬೇಕಾದಾಗ ಅದು ತಣ್ಣೀರು ಜಳಕ ಮಾಡ್ತಿರ್ಬೇಕು, ಅವಾಗ ಹಾಡು ಬರ್ತಾವೆ. ಯಾಕೆ ಹಾಡು ಬರ್ತಾವಂದ್ರೆ ತಣ್ಣೀರು ಮೈ ಮೇಲೆ ಹಾಕ್ಕೊಳ್ಳೋದು ಭಾವಕ್ಕೆ ಬರಬಾರ್ದು ಅಂತ ತಿಳ್ಕೊಂಡು ಭಾವ ಪರವಶರಾಗಿ ಹಾಡೋದಲ್ಲ. ಅದೊಂದು ರೀತಿ ಸಂಗೀತ. ಅದು ಯಾರು ಕಲಿಸೋದು ಬೇಕಾಗಿಲ್ಲ. ದನ ಕಾಯುವತ್ನಾಗ ಹಾಡ್ತಾರೆ, ಅಲ್ಲಿ ಏನು ಸಂಗೀತ ಇಲ್ಲ. ಅದರಲ್ಲಿ ಶಾಸ್ತ್ರೀಯವಾಗಿರ್ತಕ್ಕಂಥ ಸಂಗೀತವನ್ನು ಕಲಿಬೇಕಾಗಿತ್ತು ಅಂತಂದ್ರೆ ಸರಳೆಗಳನ್ನು ಪ್ರಾರಂಭ ಮಾಡಿಕೊಂಡು ಷಡ್ಜದಿಂದ ಕೊನೆಯ ತಾರಸಪ್ತಕದವರೆಗೆ, ಆ ಷಡ್ಜದವರೆಗೆ ಹೋಗಬೇಕಾಗಿತ್ತು ಅಂತಂದರೆ, ನಿಷಾದದವರೆಗೆ ಅಥವಾ ಷಡ್ಜದವರೆಗೆ ಹೋಗಬೇಕಾಗಿತ್ತು ಅಂದರೆ ಸಂಗೀತ ಜ್ಞಾನ ಒಬ್ಬ ಶಿಕ್ಷಕರು ಬೇಕಲ್ಲ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕಾಗ್ತದೆ. ಸಂಗೀತ ಬೇಡ. ಸಂಗೀತ ಬಲ್ಲವನಿಗೆ ಜ್ಯೋತಿಷ್ಯ ಇಲ್ಲ, ಜ್ಯೋತಿಷ್ಯ ಬಲ್ಲವನಿಗೆ ಇತಿಹಾಸ ಗೊತ್ತಿಲ್ಲ. ಹಿಂಗೆ ಒಂದಕ್ಕೊಂದು ಶಾಸ್ತ್ರಗಳು ಭಿನ್ನ ಆಗ್ತವೆ.
ಭಿನ್ನ ಭಿನ್ನ ಶಾಸ್ತ್ರಗಳನ್ನು ಹೇಳ್ತಕ್ಕಂಥ ಭಿನ್ನ ಭಿನ್ನ ಗುರುಗಳು ಅದಾವೆ. ಹಾಗೆ ಇಲ್ಲಿ ಅಧ್ಯಾತ್ಮದಲ್ಲೂ ಸಹಿತ ಪಾರಮಾರ್ಥಿಕವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡೋ ಹೊತ್ತಿನೊಳಗೆ 6 ರೀತಿಯಾಗಿರ್ತಕ್ಕಂಥ ಗುರುಗಳದಾವೆ. 6 ತೆರನಾದ ಭಾವುಕರು. ಒಂದು ಕ್ಲಾಸ್ನೊಳಗೆ ಹುಡುಗರು ಅದಾವೆ, ಒಂದು 30 ಹುಡುಗರು ಅದಾರ ಅಂತ ತಿಳ್ಕೊಂಡು ಸರ್. 30 ಹುಡುಗರು ಇದ್ರೆ 30 ಹುಡುಗರು ಫಸ್ಟ್ ಕ್ಲಾಸ ಇಲ್ಲ. ಒಬ್ಬರಿಗೆ 1 ಸಲ ಹೇಳ್ಬೇಕು, ತಿಳ್ಕೊಂಡ್ಬಿಡ್ತಾರೆ, ಏಕಪಾಠಿ. ಇನ್ನು ಕೆಲವರು 2 ಸಲ ಹೇಳಿದಾಗ ಅವರು ದ್ವಿಪಾಠಿ. ಇನ್ನು ಕೆಲವರು 3 ಸಲ ಹೇಳಿದಾಗ ತ್ರಿಪಾಠಿ. 3 ಕೆಟಗರಿ ಇರುವ 3: ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ. ಇನ್ನು ಎಷ್ಟು ಸಲ ಹೇಳಿದರೂ ತಿಳ್ಕೊಳ್ಳೋದಿಲ್ಲ ಅಂತಂದಮೇಲೆ ಶಿವಾಯ ಅಲ್ಲೇನು ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಮ್ಮ ಕ್ಲಾಸ ಅಂತವದ 1 ರಿಂದ 7ನೇ ತಿಂತಾನ ಶಿವಾಯನ ಮುಂದೆ ಹಂಗೆ ಹೋಗೋದು ಎಲ್ಲಿ ಬ್ರೇಕ್ ಹತ್ತದ ಶಾಲೆಗೆ ಮಗು ಬಂದು ಸಾಕು, ಹಾಜರಿ ಆಯ್ತು ಅಂದ್ರೆ ಸಾಕು, ಅವನು ಮುಂದೆ ಹಾಕೋಕೆ ಹೋಗೋದು. ಬ್ರೇಕ್ ಹತ್ತಿರ ಎಲ್ಲಿಗಿದೆ? ಆದರೆ ಇಲ್ಲಿ ಹಂಗಿಲ್ಲ. ನಾವು ಮುಂದೆ ಸಾಗಿಸ್ಕೊಂತ ಹೋಗುವಂಗಿಲ್ಲ, ಪಾಸ್ ಹಾಕೊಂಡು ಹೋಗ್ಬೇಕಿಲ್ಲ ಈ ಅಧ್ಯಾತ್ಮ ಕ್ಷೇತ್ರದಲ್ಲಿ. ಇಲ್ಲಿ ಅವರು ಹೇಳ್ತಾರೆ, ಒಂದು ವರ್ಗದಲ್ಲಿ, ಒಂದು ತರಗತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಉತ್ತಮ, ಮಧ್ಯಮ, ಕನಿಷ್ಠ ಅಂತಕ್ಕಂಥ 3 ತರಗತಿಯ ಮಕ್ಕಳು ಹೇಗಿರ್ತಾರೋ ಹಾಗೆ ಸಾಧಕರಲ್ಲೂ ಕೂಡ 3 ರೀತಿಯಾಗಿರ್ತಕ್ಕಂಥ ಸಾಧಕರಿದ್ದಾರೆ. ಆದರೆ ಸಾಧಕರಲ್ಲಿ 3 ರೀತಿಯಾಗಿರ್ತಕ್ಕಂಥ ಸಾಧಕರು ಇದ್ದರೂ ಸಹಿತ ಗುರುಗಳು ಮಾತ್ರ 6 ಪ್ರಕಾರದ ಗುರುಗಳು. ಅದರಲ್ಲಿ ಮೊದಲನೇ ಗುರುಗಳ ಬಗ್ಗೆ ಅವರು ವ್ಯಾಖ್ಯಾನ ಕೊಡ್ತಾರೆ. 6 ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲದ ಎರವನ್ನು ಪೇಳುವೆನು ಇಂತು ಒಲಿದು. ನಾನು ನಿಮಗೆ ಭಾಳ ಇಚ್ಛೆಪಟ್ಟ ಹೇಳ್ತೇನೆ. 6 ಪ್ರಕಾರವಾಗಿರ್ತಕ್ಕಂಥ ಗುರುಗಳಿದ್ದಾರೆ. ಆಕರ್ಷಣ ವಶ್ಯಾದಿಗಳಿಂದ ಇಹ ಸುಖವನ್ನು, ಮೇಲೆ ಶೋಕವನ್ನು ಐರಿಸುವವನೇ ನಿಷೇಧ ಗುರುವನು. ಮೊದಲನೇದವನು ನಿಷಿದ್ಧ ಗುರು ಅಂತಾರೆ, ಅಥವಾ ನಿಷೇಧ ಗುರು ಅಂತ ಕರೀತಾರೆ. ಮೊದಲನೇದವ ನಿಷೇಧ ಗುರು, ಎರಡನೇದವ ಕಾಮ್ಯ ಗುರು, ಮೂರನೇದವನು ಸೂಚಕ ಗುರು, ನಾಲ್ಕನೇದವನು ವಾಚಕ ಗುರು, ಐದನೇದವನು ಕಾರಕ ಗುರು, ಆರನೇದವನು ವಿಹಿತ ಗುರು. ಇವು 6 ಜನ ಗುರುಗಳದ. ಅದರಲ್ಲಿ ಮೊಟ್ಟ ಮೊದಲನೇ ಗುರುವಿನ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಮೊದಲನೇ ಗುರುವಿನ ಲಕ್ಷಣ ಅಂತಂದರೆ, ಮೊದಲನೇ ಪ್ರಕಾರದ ಗುರು ನಿಷೇಧ ಗುರು. ನಿಷಿದ್ಧ ಗುರು ಅಥವಾ ನಿಷೇಧ ಗುರು ಅಂತ ಯಾರಿಗಂತಾರ ಅಂತಂದರೆ, ಮಾಡಬಾರದ ಕೃತ್ಯಗಳನ್ನು ಮಾಡ್ತಾ ಮಾಡ್ತಾ ಅನ್ಯಾಯದಿಂದ ಅರ್ಥ ಸಂಚಯವನ್ನು ಸಂಪಾದನೆ ಮಾಡ್ತಿರ್ತಾನೆ. ತುಡುಗು ಮಾಡೋದು, ಕಳ್ತನ ಮಾಡೋದು, ಮೋಸ ಮಾಡೋದು, ಇಂಥವೆಲ್ಲ ಮಾಡ್ತಿರ್ತಾನೆ. ಅವಾಗ ಅದರಿಂದ ನಾವು ಶಿಕ್ಷೆಯನ್ನು ಅನುಭವಿಸ್ತಾನೆ, ಅನೇಕ ಪೀಡೆಗಳನ್ನು ಅನುಭವಿಸ್ತಾನೆ, ಹಿಂಸೆಯನ್ನು ಅನುಭವಿಸ್ತಾನೆ. ಸುಮ್ಮಿರ್ತಾರಂದ್ರೆ ಅವರು ಶಿಕ್ಕ ಅಂದ್ರೆ ಸುಮ್ಮಿರ್ತಾರ? ಇಲ್ಲ. ಅದಕ್ಕಾಗಿ ಅಪಮಾನ, ದೇಹದಂಡನೆ ಇಷ್ಟೆಲ್ಲ ಆಗ್ತಾವ ಅಂತ ತಿಳ್ಕೊಂಡು ಸದ್ಗುರುನಾಥ ಏನು ಮಾಡ್ತಾನಂತಂದ್ರೆ, ತಮ್ಮ ಬಾಯಿ ಇವೆಲ್ಲ ಬೇಡ, ನಿನಗೊಂದು ಕೆಲಸ ಹೇಳ್ತಾರೆ, ನಿನಗೆ ಯಾವುದೂ ನೋವಾಗುವುದಿಲ್ಲ, ನೀ ಮನೆಗೆ ಹೋಗೋದು ಬೇಡ, ಮನೆ ಕನ್ನ ಹೊಡಿಬೇಡ, ಕಿಟಕಿ ಮುರಿಬೇಡ, ಟ್ರಂಕ್ ಮುರಿಬೇಡ, ಏನೂ ಮಾಡಕ್ಕೆ ಹೋಗಬೇಡ, ತಾನಾಗಲೇ ಬಂದು ನಿನ್ನ ಮನ್ಯಾಗ ಬಂದು ಕುಂತಿರ್ಬೇಕು, ಹಂಗೆ ನಿನಗೆ ವಿದ್ಯೆ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಆಯಿತು ಗುರುಗಳೇ ಅಂತ ತಾನಾಗಲೇ ಅನಾಯಾಸನ ಕುಂತಲ್ಲೇ ಬರ್ತದಂತಂದ ಮೇಲೆ ಕೊಡ್ರಿ ಅಂತ ತಿಳ್ಕೊಂಡಿರ್ತಾನೆ. ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮಂತ್ರಗಳಿದಾವೆ, ಆ ಮಂತ್ರಗಳನ್ನು ಹೇಳ್ತೀನಿ. ಅದಕ್ಕೆ ಅವರಂತ ಆಕರ್ಷಣ ಅಥವಾ ವಶೀಕರಣ ಅಂತಿರಲಿಲ್ಲ. ಆಕರ್ಷಣ ಅಥವಾ ವಶೀಕರಣ ಅಂತಕ್ಕಂತಹ ಆಕರ್ಷಣ ವಶ್ಯಾದಿಗಳಿಂದ ಇಹ ಸುಖವನು. ಕೆಲವೊಂದು ಮಂತ್ರಗಳಿದಾವೆ, ತಂತ್ರಗಳಿದಾವೆ. ಇಷ್ಟು ದಿವಸ ಈ ಮಂತ್ರವನ್ನು ಪಠಣ ಮಾಡಿದರೆ ಇಂಥ ಕಾರ್ಯ ನಮಗೆ ಆಗುತ್ತೆ. ಎಷ್ಟು ವಿಚಿತ್ರ ಅಂತಂತಂದರೆ, ನೀವು ಕೆಲವೊಂದು ಈ ವನಸ್ಪತಿಗಳಿದಾವೆ, ಆ ವನಸ್ಪತಿಗಳು ಈಗ ಇಲ್ಲ, ಸಿಗೋದಿಲ್ಲ. ಕೆಲವು ಅದಾವಂದ್ರೆ ಮಂತ್ರ ಗೊತ್ತಿಲ್ಲ.
ನೀವು ಬಂಗಾರವನ್ನು ಚಿನ್ನದ ಗಣಿ ಅಥವಾ ಈ ಕಡೆ ರಾಯಚೂರು ಹಟ್ಟಿ ಗಣಿಗೆ ಹೋಗಿ ಬಂಗಾರ ಸಂಶೋಧನೆ ಮಾಡಬೇಕು, ಆಳವಾಗಿ ಇಳಿಬೇಕು ಅಂತ ತಿಳ್ಕೊಂಡು ನಾವೇನೇನೋ ಮಾಡ್ತೀವಿ, ಭಾಳ ಪರಿಶ್ರಮ ಪಡ್ತೀವಿ. ಅದರ ಹಿಂದಿರ್ತಕ್ಕಂತಹ ಅನೇಕ ವರ್ಷಗಳ ಹಿಂದೆ ಅವರು ಮಾಡಿರ್ತಕ್ಕಂಥದ್ದು ಎದರಿಂದ ಬಂಗಾರ ಮಾಡಿದ್ರು ಅಂದರೆ ವನಸ್ಪತಿಯಿಂದ ಬಂಗಾರ ಮಾಡಿದ್ರು. ನಮ್ಮ ಬಾಳೆ ಗಿಡ ಐತಲ್ಲ, ಬಾಳೆ ಗಿಡದ ಸುಳಿ, ಆ ಬಾಳೆ ಗಿಡದ ಸುಳಿಯನ್ನು ತಕ್ಕೊಂಡು ಬಂದು ಇಷ್ಟು ದಿವಸ ಈ ರೀತಿಯಾಗಿರ್ತಕ್ಕಂಥ ಮಂತ್ರ ಅಂದ್ರೆ ಆ ಬಾಳೆಯ ಆ ಸುಳಿ ಬಂಗಾರ. ಆಕರ್ಷಣ ಇದು. ಇವು ಮಂತ್ರಗಳದಾವ, ತಂತ್ರಗಳದಾವ. ಈ ರೀತಿಯಾಗಿರ್ತಕ್ಕಂತಹ ಪ್ರಲೋಭನೆಗಳನ್ನು ಒಡ್ಡಿ ಈ ರೀತಿಯಾಗಿರುವಂಥ ಮಂತ್ರವನ್ನು ನಾನು ಹೇಳ್ತೇನೆ ಬಾ ಅಂತ ಕೂಡಿಸಿಕೊಂಡು ನೀನು ಮಾಡ್ತಕ್ಕಂಥ ಪಾಪಕೃತ್ಯಗಳನ್ನು ಬಿಟ್ಟು ನಾನು ಹೇಳ್ತಕ್ಕಂಥ ಈ ಮಂತ್ರವನ್ನು ಪಠಣ ಮಾಡು. ಈ ಮಂತ್ರಗಳಿಂದ ನಿನಗೆ ಇಂಥ ವಶೀಕರಣ ಅಂತಕ್ಕಂಥದ್ದು ಬೇಕಾದಂಥ ವಶೀಕರಣ ತಗೋ. ಸಮಾಜದ ವಶೀಕರಣ, ವ್ಯಕ್ತಿಯ ವಶೀಕರಣ, ಬಂಗಾರದ ವಶೀಕರಣ, ಪ್ರಾಣಿಗಳ ವಶೀಕರಣ. ಇವತ್ತು ಸಿಂಹ ಇರ್ಬೋದು, ಹುಲಿ ಇರ್ಬೋದು, ವ್ಯಾಘ್ರ, ಭಾಳ ಕ್ರೂರ ಪ್ರಾಣಿಗಳಿರ್ಬೋದು, ಅವುಗಳನ್ನೂ ಕೂಡ ವಶಪಡಿಸಿಕೊಳ್ಳಲಿಕ್ಕೆ ನನಗೆ ಸಾಧ್ಯದ ಅಂಥ ಮಂತ್ರಗಳನ್ನು ಹೇಳ್ತೇನೆ ಅಂತ ತಿಳ್ಕೊಂಡು ಅವನನ್ನು ಕೂಡಿಸಿಕೊಂಡು ಹೇಳ. ಈ ರೀತಿಯಾಗಿರ್ತಕ್ಕಂತಹ ನಿಷೇಧ ಪಾಪಕರ್ಮಗಳಿಂದ ನಿಷಿದ್ಧಗೊಳಿಸಿ ಅವನನ್ನು ತನ್ನ ಕಡೆಗೆ ಪ್ರತಿಷೇಧ ಮಾಡಿಕೊಳ್ತಾನೆ, ತನ್ನ ಕಡೆಗೆ ಸೆಳೆದುಕೊಳ್ತಾನೆ. ಮಂತ್ರ ಹೇಳ್ತಾನೆ ಬಾ ಅಂತ ಹೇಳ್ತಾನೆ. ಅವಾಗ ತುಂಬ ಸಾಧಕ ವಿಚಾರ ಮಾಡ್ತಾನೆ, ಮಂತ್ರ ಅಂದು ಒಂದು 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 ಆಯಿತು, ಮನಸ್ಸಾಲೆ ಮಂತ್ರ ಅಂದಿಲ್ಲ, ಬಾಯಿಲೆ ಅನ್ಬೇಕಾಗಿತ್ತು ಅಂದ್ಕೋತ ಬಾದ. ವರ್ಷ ಆಯ್ತು, 2 ವರ್ಷ ಆಯ್ತು. ಆ ಕಡೆ ಕಳ್ತನೂ ನಿಂತು, ಈ ಕಡೆ ಮಂತ್ರದ್ದು ಅದೂ ಆಗಲಿಲ್ಲ. ಎಂಥ ಗುರುಗಳು ಇವರು, ನಾನು ಬಿಡಿಸೋ ಸಂಬಂಧ ಹಿಂಗೆ ಮಾಡಿದ್ರೆ ಅಂತ ತಿಳ್ಕೊಂಡು ಮತ್ತೆ ಬಂದು ಗುರುಗಳ ಹತ್ತಿರ ಪ್ರಣಿಪಾತನಾಗಿ ಅವ್ನು ಕೇಳ್ಕೊಳ್ತಾನೆ, ನನಗದು ಕೆಲಸ ಆಗಿಲ್ಲ, ನಿಮ್ಮ ಮಂತ್ರ ಏನು ಕೆಲಸ ಕೊಟ್ಟಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಅನಂತ ಜನ್ಮದಲ್ಲಿ ಹಿಂದೆ ಪಾಪ ಮಾಡೀನಿ, ಆ ಪಾಪ ಮಾಡಿದ್ದಕ್ಕೆ ಏನೋ ಮಂತ್ರ ಸಾಕ್ಷಾತ್ಕಾರ ನನಗೆ ಆಗಿಲ್ಲ. ಇನ್ನು ಏನು ಮಾಡುವಂತಂತಂದ್ರೆ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಇಂಥವು ಮಾಡಿಸ್ದ. ಕೆಲಸ ಸಲವಾತ ನೋಡ್ರಿ. ಅವ್ನಿಗೇನು ಮಾಡಿಸ್ಬೇಕಾಗಿತ್ತಂದ್ರೆ ಆ ಕೆಲಸ ಬಿಡಿಸ್ಬೇಕಾಗಿತ್ತು. ಏನು ಇವು ಕಳ್ತನ, ಪಡ್ಡಿತನ, ಮೋಸ ಮಾಡೋದು ಇವಂತೆಲ್ಲ ಏನು ಮಾಡಿ 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 ಗಳಿಸ್ತಿದ್ದಲ್ಲ, ಅದರಿಂದ ವಂಚಿತನನ್ನಾಗಿ ಮಾಡಬೇಕಾಗಿತ್ತು. ಮಾಡಿ ಮಂತ್ರ ಹೇಳ್ತಾನೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಮಂತ್ರನೂ ಹೇಳಿದ, ಮಂತ್ರ ಕೆಲಸ ಆಗಲಿಲ್ಲ. ಇನ್ನು ಮೊದಲಿನ ಕೆಲಸಕ್ಕೆ ಹೋಲು ಅವ ಅಂತಾನೆ, ಮೊದಲು ಮಾಡಿದ ಚಲೋ ಇತ್ತಾನು, ಸಂಪಾದನೆ ಹಾಕಿತ್ತು ನನಗೆ, ವರ್ಷ ಆಯ್ತು ಏನೇನೂ ಇಲ್ಲ, ಹೆಂಗೆ ಮಾಡೋದು ಅಂತಂದಾಗ, ತಮ್ಮ ಹಂಗಿಲ್ಲ, ಒಂದು ಸ್ವಲ್ಪ ಮತ್ತೊಬ್ಬರಿಗೆ, ಒಬ್ಬ ಕುರುಡರಿಂದ ಕಣ್ಣು ಕಾಣೋದಿಲ್ಲ, ಕೈ ಹಿಡ್ಕೊಂಡು ಹೋಗಿ ಮತ್ತು ಸಹ ಒಬ್ಬ ಮುದುಕಿ ಅದ, ಒಬ್ಬ ಮುದುಕ ಅದ, ಅವನು ಎಲ್ಲಿ ಹೋಗ್ಬೇಕಂತ ನೀನು ಕರ್ಕೊಂಡು ಹೋಗಿ ಅವನು ಮನೆ ಮುಟ್ಟಿಸು. ಮನೆ ಮುಂದೊಂದು ಪ್ರಾಣಿ ಬರ್ತದೆ, ಒಂದು ತುತ್ತನ್ನ ಹಾಕು. ಒಬ್ಬ ಭಿಕ್ಷುಕ ಬಂದ, ಒಂದಿಷ್ಟು ಏನಾದರೂ ನೀಡು. ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಅವೇನು ಸಣ್ಣ ಪುಟ್ಟ ಕೆಲವೊಂದು ಭಾರಿ ಪಾಪ ಮಾಡಿ ಸಂಗ್ರಹ ಮಾಡ್ಕೊತಿದ್ದಲ್ಲ, ಪಾಪ ಸಂಗ್ರಹ, ಅವುಗಳನ್ನು ಬಿಡಿಸುವ ಸಲುವಾಗಿ, ಅದು ನಿಷೇಧ, ಅದನ್ನು ನಿಷೇಧ ಮಾಡುವ ಸಲುವಾಗಿ ಇಂಥ ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಹಚ್ಚಿದೆ. ಇದಕ್ಕೆ ನಿಷೇಧ ಗುರು ಅಂತ, ಇದಕ್ಕೆ ನಿಷಿದ್ಧ ಗುರು ಅಥವಾ ಇವನು ಗುರುನ, ಇವನೇನು ಕೆಟ್ಟ ಕೆಲಸ ಮಾಡಿಲ್ಲ. ನಾವೇನು ತಿಳ್ಕೊಳ್ತಿದ್ದೇವೆ ನಿಷೇಧ ಗುರು ಅಂತಂತಂದ್ರೆ ಅವ ಗುರುನ ಬಾಕಿ ಬಾರ್ದವದಾನ. ಹಂಗಲ್ಲ, ಗುರು ಒಂದು ಅಣುವಿನಿಂದ ಪಾಪಕರ್ಮಾದಿಗಳನ್ನು ಬಿಡಿಸಿ ಪುಣ್ಯಕರ್ಮಕ್ಕೆ ಹಚ್ಚಾಕ ಶುರು ಮಾಡಿ. ಇದಕ್ಕೆ ವಶೀಕರಣ ವಿದ್ಯೆಗಳನ್ನು, ವಶೀಕರಣ ಮಂತ್ರಗಳನ್ನು ಹೇಳಿ 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 ಆ ಮನುಷ್ಯನನ್ನು ಪುಣ್ಯಕರ್ಮಾದಿಗಳಲ್ಲಿ ತೊಡಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವನು ಗುರುನ. ಇವಾಗ ನಿಷೇಧ ಗುರು ಅಂತ. ಒಂದನೇದ ಮೊದಲನೇದ. ಇನ್ನು ಆಕರ್ಷಣವಶ್ಯಾದಿಗಳಿಂದ ಸುಖವನು ಮೇಲೆ ಶೋಕವನ್ನು ಇರಿಸುವವನು ನಿಷೇಧ ಗುರುವನು. ನೋಡಿ, ಇಲ್ಲಿ ಈ ಲೋಕದಲ್ಲಿ ಏನೋ ಆತ ವಶೀಕರಣ ಮಾಡಿಕೊಂಡ, ಇಲ್ಲಿ ಪಾರಾದ, ಇದು ಪಾಪನ ಅಂತಾರ. ವಶೀಕರಣ ಮಾಡಿಕೊಂಡ,
ಅಲ್ಲಿ ಹೋಗಿ ಪ್ರತ್ಯಕ್ಷ ಹೋಗಿ ಏನೇನೋ ಮಾಡ್ತಿದ್ದ. ಈಗ ಕೂತಲ್ಲಿನ ವಶೀಕರಣ ಮಾಡಿಕೊಂಡಲ್ಲ, ಇದು ಅಂತಃಕರಣಕ್ಕೆ ಶುದ್ಧತೆ ಅಲ್ಲ, ಇದು ಮನಸ್ಸು ಶುದ್ಧಿ ಅಲ್ಲ. ಮಂತ್ರಕ್ಕೂ ನೀನು ಮೋಸ ಮಾಡಿದ, ಮಂತ್ರವಶ ಮಾಡ್ಕೊಂಡು ಮಂತ್ರವಶ ಆಯಿತು. ಆದರೆ ಇಲ್ಲಿ ನಿನಗೆ ಸರಿಯಾಯಿತು, ಸ್ವರ್ಗಲೋಕದಲ್ಲಿ ಪಾಪ. ಒಂದು ಸ್ತ್ರೀಯ ವಶ, ನಿಮ್ಮ ಮನೆಯಾಗಿರ್ತಕ್ಕಂಥ ದ್ರವ್ಯ ವಶ, ನಾಲ್ಕು ಇಲ್ಲೇ ಕೂಡ್ತೇನೆ, ನಿಮ್ಮ ಮನೆಯಾಗಿಂದ ನಿಮ್ಮ ಟ್ರೆಸರಿಯಾಗಿದ್ದು ನಿಮ್ಮ ಟ್ರಂಕ್ನಾಗಿದ್ದು ನನ್ನಂತೆ ಬರಬೇಕು. ಇದು ಆಕರ್ಷಣ, ವಶೀಕರಣ ವಿದ್ಯೆ ಇದು. ಈ ರೀತಿಯಾಗಿರ್ತಕ್ಕಂಥ ಈಗ ನೋಡ್ರಿ, ಜಾದೂ ಮಾಡ್ತಿರ್ತಾರೆ ಅವರು, ಜಾದೂಗಾರ ಮಾಡ್ತಿರ್ತಾರೆ. ಜಾದೂ ಮಾಡೋ ಹೊತ್ತಿನೊಳಗೆ ನಿಮ್ಮ ಕಿಶೆದಾಗ 10,000 ರೂಪಾಯಿ ಇಟ್ಕೊಂಡು ಹೋಗಿದ್ರಿ, ಕೂತಿರಿ. ಸಹಜವಾಗಿ ಏನಾಗಿಬಿಡ್ತೀವಿ ಅಂತಂದ್ರೆ, ನಿಮ್ಮ ಕಿಶೆದಾಗಿದ್ದನ್ನು ನನ್ನ ಕಿಶೆದಾಗ ನಾ ಬರುವಂಗೆ ಮಾಡ್ತೇನೆ ಅಂತ ನಾ ಇದನ್ನು ಅನುಭವಿಸಿನೂ ಅದೇನು, ಈ ದೃಶ್ಯನ ಅನುಭವಿಸಿನೂ ಅದೇ. 10,000 ರೂಪಾಯಿ ಕಟ್ಟು ನಮ್ಮ ಕಿಶೆದಾಗ ಐತಿ. ಅವ ಜಾದೂಗಾರ ಕುದ್ರೋಳಿ ಗಣೇಶನ್ನ ಏನು ಮಾಡಿಬಿಟ್ಟ ಅಂತಂದ್ರೆ, ನನ್ನಂತೆ ಬಂದಿಲ್ಲ ಅವ ನನ್ನ ಸ್ಟೇಜ್ ಮೇಲೆ, ನಾ ಅದನ್ನೇ ನಡು ಕೂತೇನೆ, ನನ್ನ ಕಿಶೆದಾಗಿಂದ 10,000 ರೂಪಾಯಿ ಅವನು ತೋರಿಸಿದ, ನನ್ನ ಕಿಶೆದಾಗಿಲ್ಲ. ಆ 10,000 ರೂಪಾಯಿ ಅವನು ಉಪಯೋಗ ಬರೋದಿಲ್ಲ, ಅದನ್ನು ವಿಚಾರ ಮಾಡಿ. ಹಂಗಾಗಿತ್ತು ಅಂದ್ರೆ, ಈ ದೇಶದ ಭಾರಿ ಭಾರಿ ಶ್ರೀಮಂತರ ಮನೆಯಾಗಿಂದೆಲ್ಲ ದ್ರವ್ಯ ಅವನ ಮನೆಯಾಗ ಇರ್ತಿತ್ತಲ್ಲ. ಊರಾಗ ಹನುಮಂತರ ಗುಡಿ ಮುಂದೆ, ಹನುಮಪ್ಪನ ಗುಡಿ ಮುಂದೆ ಯಾರಾದರೂ ಜಾದೂಗಾರ ಬರ್ತಾರೆ, ಡಾಂಬರು ಬರ್ತಾರೆ, ಎಲ್ಲ ಮಾಡೋತನ ಮಾಡಿ ಏನೇನೋ ಎಲ್ಲ ತಾವೇ ಸ್ವತಃ ಬಳ ಒಂದು ಕೈಯಾಗ ಖಾಲಿ ದಾಟ ಹಿಡ್ಕೊಂಡು ಅದರೊಳಗಿನ ಬಂಗಾರದ ನಾಣ್ಯಗಳು ಹಿಂಗೆ ಸುರಿಯುವಂಗೆ ಮಾಡ್ತಾರೆ, ಬಂಗಾರದ ನಾಣ್ಯಗಳೇ ಸುರಿಯುವಂಗೆ ಮಾಡ್ತಾರೆ. ಸುರಿಯುವಂಗೆ ಮಾಡಿ ಎಲ್ಲ ಮುಗಿದ ನಂತರ ಅದ ನೆಗ್ಗಿದೊಂದು ತಾಡು ಕೈಯಾಗ ಹಿಡ್ಕೊಂಡು ಮುಂದೆ ಬರ್ತಾರೆ. ನಿಮ್ಮಂತೆ ಭಿಕ್ಷಾ ಹಾಕ್ರಿ ಅಂತ ಹೇಳ್ಕೊಂಡು, ಮತ್ತು ಬಂಗಾರದ ನಾಣ್ಯ ಸುರಿಸಿದಲ್ಲಪ್ಪ ಇಟ್ಟದನ್ನ, ಅದು ಖರೆಯೇನು ಅಲ್ಲ, ಅದವ್ರಿಗೆ ಗೊತ್ತದು. ಇದು ಖರೆ ಅಲ್ಲ, ಇದು ಸತ್ಯ ಅಲ್ಲ. ಹಂಗೆ ಈ ಆಕರ್ಷಣ ವಶ್ಯಾದಿಗಳಿಂದ ಮಾಡ್ಕೊಂಡಿರ್ತಕ್ಕಂಥ ಕ್ರಿಯಾದಿಗಳು ಕೂಡ ತೋರಿಕೆಗೆ ಮಾತ್ರ ಇಲ್ಲೇ ಆದವು, ಇದು ಪಾಪ ಕಾರ್ಯವೇ. ಆದರೆ ಇಂಥ ಇಲ್ಲಿ ಏನೋ ಮಾಡ್ಕೊಂಡಿರ್ಬೋದು, ಭುಜವನ್ನು ಮಾಡ್ಕೊಂಡಿರ್ಬೋದು, ಆದರೆ ನಿನಗೆ ಇನ್ನು ಮುಂದೆ ಆಗ್ತಕ್ಕಂಥ ಗತಿ ಯಾವುದು ಅಂದರೆ, ಅಲ್ಲಿ ಮಾತ್ರ ನಿನಗೆ ಗತಿ ಇಲ್ಲ, ದುರ್ಗತಿ. ಇನ್ನು ಅದನ್ನೂ ಬಿಡಿಸ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ಮುಂದಿನ ಗುರು ಮತ್ತೊಬ್ಬ ಅವ ವಿಚಾರ ಮಾಡ್ತಾನೆ. ಖರೆ ಈ ಮನುಷ್ಯಾಗ ಅಲ್ಲಿ ಪಾಪಕರ್ಮಗಳು ಆದ ನಂತರ ಅದರ ಪರಿಣಾಮ ಅನುಭವಿಸ್ತಾನೆ ಅಂತ ತಿಳ್ಕೊಂಡು, ಇನ್ನು ಎರಡನೇ ಗುರು ಆಗಿರ್ತಕ್ಕಂಥವನು ಯಾರು ಅಂತಂದರೆ, ಬೇಕೆನಿಸುವ ಸಂಪದವನು ತನ್ನ ಇಲ್ಲಿ, ಮುಂದೆ ಪರಲೋಕದ ಲೇಸನ್ನು ಕೊಡುವನೇ ಕಾಮ್ಯಗುರುವ. ಕಾಮ್ಯಗುರು ಬೇಕೆನಿಸುವ ಸಂಪದವನು ತನಗೆ ಇಲ್ಲಿ, ಇವು ಏನು ಬೇಡುತ್ತೇನಂತಾನಲ್ಲ ಅದೆಲ್ಲವನ್ನು ಕರುಣಿಸೋದು ಇಲ್ಲಿ. ಇವು ಬೇಕಾದ, ಇವು ಶಿಷ್ಯ ಬೇಕಾದ ಕೇಳಿ ಎಲ್ಲವನ್ನೂ ಕೊಡೋದು. ಅದಕ್ಕಾಗಿಯೇ ಅಂದರವರು, ಭುಕ್ತಿ ಮುಕ್ತಿಗಳ ಆಸೆ ಪೂರಿಪ ಭಕ್ತ ವತ್ಸಲ ಶಿವಾನಂದ. ಭೋಗ ಮತ್ತು ಮೋಕ್ಷಗಳನ್ನು ಕೊಡ್ತಕ್ಕಂಥ ಎರಡೂ ಕ್ರಿಯೆ ಗುರುವಿಗೆ ಗೊತ್ತದು. ಭೋಗವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಆದರೆ ಆಯ್ಕೆ ಮಾಡಿಕೊಳ್ಳೋದು ನಮ್ಮ ಕಡೆ. ಭೋಗವನ್ನು ನಾವು ಪಡ್ಕೊಂಡಿವೆ ಅಂತಂದರೆ ಮತ್ತು ಇಲ್ಲೇ ಇರೋದು, ಮೋಕ್ಷವನ್ನು ಪಡ್ಕೊಂಡಿವೆ ಅಂತಂತಂದರೆ, ಜ್ಞಾನವನ್ನು ಮಾಡ್ಕೊಂಡಿವೆ ಅಂತಂದರೆ ಈ ಜನನ ಮರಣದಿಂದ ಬಿಡುಗಡೆ, ಅದಕ್ಕೆ ಮೋಕ್ಷ ಅಂತ. ಇಲ್ಲಿ ಕಾಮ್ಯಗುರುವಾಗಿರ್ತಕ್ಕಂಥವನು ಬೇಕೆನಿಸುವ ಸಂಪದವನು ತನಗೆ ಇಲ್ಲಿ, ಮುಂದೆ ಪರಲೋಕದ ಲೇಸನ್ನು ಕೊಡುವನೇ ಕಾಮ್ಯಗುರುವನು. ಕಾಮ್ಯ ಅಂತಂತಂದರೆ ಬೇಡಿದ್ದು ಕೊಡೋದು. ಕಾಮಧೇನು ಅಂತಿರಲ್ಲ, ಕಾಮಧೇನು ಅಂದರೆ ಬೇಡಿದ್ದನ್ನು ಕೊಡೋದು. ಹಾಗಿಲ್ಲಿ ಕಾಮ್ಯಗುರು ಅಂತಕ್ಕಂಥವನು ನಾನು ಏನು ಬೇಡ್ತೀನಿ, ಇಚ್ಛಾ ಪಡ್ತೇನೆ ಎಲ್ಲವನ್ನು ಕೊಡ್ತಕ್ಕಂಥ ಕಾಮಧೇನು ಸದ್ಗುರುನಾಥ. ಆಮೇಲೆ ಅಲ್ಲಿಯೂ ಸಹಿತ, ಆ ಲೋಕದಲ್ಲೂ ಸಹಿತ ನಾನು ಇಲ್ಲಿ ಪುಣ್ಯ ಮಾಡಿಕೊಂಡು ಅಲ್ಲಿಯೂ ಸಹಿತ ಆನಂದವಾಗಿರಬಹುದು. ಇದನ್ನು ಕೊಡ್ತಕ್ಕಂಥವನು ಕಾಮ್ಯಗುರು. ಆದರೆ ನಾವು ತಿಳ್ಕೊಳ್ಬೇಕು,
ಗುರು ವಿಚಾರ ಮಾಡ್ತಾನೆ, ಇಲ್ಲಿ ಚಲೋ ಕೊಟ್ಟ, ಇಹಲೋಕ ಮತ್ತು ಅಲ್ಲಿ ಸ್ವರ್ಗಲೋಕ, ಪರಲೋಕ. ಇಲ್ಲಿ ಪುಣ್ಯ ಕರ್ಮಾದಿಗಳನ್ನು ಮಾಡಿದ. ಏನು ಪುಣ್ಯ ಕರ್ಮಾದಿಗಳನ್ನು ಮಾಡ್ತಾನೆ? ಇದೆಲ್ಲ ಕೊಡೋದು ಕೊಟ್ಟ ನಂತರದಲ್ಲಿ ನೋಡಪ್ಪ, ಒಂದಿಷ್ಟು ಕುಡಿಯೋಕೆ ನೀರಿಲ್ಲ ಜನರಿಗೆ, ಕೆರೆ ಕಟ್ಟಿಸು, ಬಾವಿ ಕಟ್ಟಿಸು, ಶಾಲೆಗಳಿಲ್ಲ ಶಾಲೆ ಕಟ್ಟಿಸು, ಶಿಕ್ಷಕರಿಲ್ಲ ಶಿಕ್ಷಕರು ಅವರನ್ನು ಕೊಡುವಂಗೆ ವ್ಯವಸ್ಥೆ ಮಾಡು, ಬಡಬರ್ಗರಿಗೆ ಸ್ವಲ್ಪ ಅನ್ನ ವಸ್ತು ವ್ಯವಸ್ಥೆ ಮಾಡು, ಅನ್ನ ಛತ್ರಾದಿಗಳನ್ನು ನೀಡು, ನೀರೊಟ್ಟಿಗೆಗಳನ್ನು ನೀಡು. ಇವು ಪುಣ್ಯ ಕಾರ್ಯ. ಇಷ್ಟೆಲ್ಲ ಪುಣ್ಯ ಮಾಡಿದ ನಂತರದಲ್ಲಿ ಅವನು ಚಲೋನ ಆದಲ್ಲ. ಇಷ್ಟು ಪುಣ್ಯ ಸಂಗ್ರಹ ಆದ ನಂತರದಲ್ಲಿ ಅಲ್ಲಿ ಹೋಗ, ಸತ್ ನಂತರ ಅಲ್ಲಿ ಹೋದ, ಸ್ವರ್ಗಲೋಕಕ್ಕೆ ಹೋದ. ಸ್ವರ್ಗಲೋಕದಲ್ಲೂ ಸಹಿತ ಅವನಿಗೆ ಭಾರಿ ಭಾರಿ ಪ್ರಮಾಣದಲ್ಲಿ ಅವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಆದರ ಆತಿಥ್ಯ ಆಯಿತು. ನಿಮ್ಗೆ ಹೇಳಿದ ನಾನು, 1,00,000 ರೂಪಾಯಿ ಕಿಸೆದ ಇಟ್ಕೊಂಡು ಮುಂಬೈ ಮಡ್ರಾಸ್ ಪಟ್ಟಣಕ್ಕೆ ಹೋದರೆ ದಿವ್ಸಕ್ಕೆ ರೂಪಾಯಿ ಖಾಲಿ ಆಯ್ತು. ಮುಂದೆ ಎಲ್ಲಿಗೆ ಬರೋದು? ಊರ ಕಡೆ ಬರೋದು. ಹೋಗೋ ಹೊತ್ತಿನಾಗ ವಿಮಾನಕ್ಕೆ ಹೋಗ್ಯಾನ, ಬರೋ ಹೊತ್ತಿನಾಗ ರೈಲ್ವೆ ಡಬ್ಬ್ಯಾಗ ಇಲ್ಲ, ಏನೂ ಇಲ್ಲ, ಕೈಯಾಗ ವಾಚಿತ್ತು, ಅದನ್ನು ಮಾರ್ಕೊಂಡ. ಕೊಳ್ಳ ಗಿಲಿಟ್ ಹಾಕಿದ ಕೆಲವು ಸಾಮಾನದ್ದು ಅವತರನ್ನು ಮಾಡ್ಕೊಂಡ. ಏನೂ ಇಲ್ಲ. ಹೊಳ್ಳಿ ಬರೋ ಹೊತ್ತಿನೊಳಗೆ ಟಿಕೀಟ್ ಇಲ್ಲದನ TC ಹಿಡ್ದಾನಂತ ತಿಳ್ಕೊಂಡು ಅಂತ ಹೇಳಿ ಕೂಡ್ಲಾರ್ದಂಥ ಜಗದ ಕೂತ್ಕೊಂಡು ಬರಬೇಕು, ತಪ್ಪಿಸ್ಕೊಂಡು ಬರಬೇಕು, ಇಲ್ಲಿ ಬರಬೇಕು. ಹಂಗೆ ಕಾಮ್ಯ ಗುರು ಆಗಿರ್ತಕ್ಕಂಥವನು ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಭೋಗ ವಸ್ತುಗಳನ್ನು ಕೊಟ್ಟು ಒಂದಿಷ್ಟು ಪುಣ್ಯ ಕರ್ಮಾದಿಗಳನ್ನು ಮಾಡಂತ ತಿಳ್ಕೊಂಡು ಪುಣ್ಯ ಕಾರ್ಯಕ್ಕೂ ಹಚ್ಚಿ, ಆ ಪುಣ್ಯ ಕಾರ್ಯದಿಂದ ಅಲ್ಲಿ ಅವನು ಸ್ವರ್ಗಲೋಕದಲ್ಲಿ ಏನೋ ಒಂದಿಷ್ಟು ಅವನಿಗೆ ಅವಕಾಶ ಸಿಕ್ತು. ಆದರೆ ಕಿಸೆ ಖಾಲಿ ಆಯ್ತು. ಅಂದರೆ ಮಾಡಿದ ಪುಣ್ಯ ಎಲ್ಲ ನಷ್ಟ ಆಗ್ತದೆ. ನಷ್ಟ ಆದ ನಂತರ ಮತ್ತೆ ಹಳ್ಳಿ ಬೇಕು. ಕ್ಷೀಣೇ ಪುಣ್ಯೇ ಮರ್ಕಲೋಕಂ ವಿಶಂತಿ. ಪುಣ್ಯ ಕ್ಷೀಣಿಸಿದ ನಂತರ ಮತ್ತೆ ಎಲ್ಲಿಗೆ ಬರಬೇಕು? ಇಲ್ಲಿಗೆ ಬರಬೇಕು. ಅಂದ್ರೆ ಒಂದಿಷ್ಟು ಮೊದಲನೇದವನಿಗಿಂತ ಸ್ವಲ್ಪ ಚಲೋ ಇವು. ಅವು ಹಳ್ಳಿ ಬರೋಲ್ಲ, ಬರೋದಂತ ಬರಬೇಕು. ಹಳ್ಳಿ ಬಂದ ನಂತರದಲ್ಲಿ ಇನ್ನು ಹಿಂಗಾತಲ್ಲ, ಈ ಮನುಷ್ಯ ಮತ್ತೆ ಹೊಳ್ಳಿ ಹುಟ್ಟಿ ಬರಬೇಕಾತಲ್ಲ ಅಂತ ತಿಳ್ಕೊಂಡು ಮತ್ತೊಬ್ಬ ಗುರು ವಿಚಾರ ಮಾಡ್ತಾರೆ. ಅಂದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು, ನಿಷೇಧ ಗುರು ಒಂದಿಷ್ಟು ಕೆಲಸ ಚಲೋ ಮಾಡಿದ, ಕೆಟ್ಟದನ್ನು ಮಾಡಲಿಲ್ಲ. ಅವನು ಗುರುನ ಒಳ್ಳೆಯ ಮಾರ್ಗದರ್ಶನ ಮಾಡಿದ. ಹೋಗಬೇಡಪ್ಪ, ಹಂಗೆಲ್ಲ ಮಾಡಕ್ಕೆ ಹೋಗಬೇಡ, ಅದು ಪಾಪ, ಮತ್ತೊಬ್ಬರಿಗೆ ಅದು ಮನಸ್ಸಿಗೆ ಹಿಂಸೆ ಆಯ್ತು ಅಂತಂದ್ರೆ ನೀ ಏನು ಮಾಡಿದಂಗೆ ಆತಪ್ಪ, ಬಾ ಹಂಗೆಲ್ಲ ಮಾಡಕ್ಕೆ ಹೋಗಿ ಏಕಾಂತದಲ್ಲಿ ಕೂಡು, ಈ ಕೆಲಸ ಮಾಡು, ಈ ದೇವರನ್ನು ಉಪಾಸನೆ ಮಾಡು, ಲಕ್ಷ್ಮಿಯನ್ನು ಉಪಾಸನೆ ಮಾಡು, ಸರಸ್ವತಿಯನ್ನು ಉಪಾಸನೆ ಮಾಡು, ಗಣೇಶನನ್ನು ಉಪಾಸನೆ ಮಾಡು. ಇಲ್ಲ ಅಂದರೆ ಅವನೇ ಕೆಲವೊಂದು ಈ ಮಂತ್ರವಾದಿಗಳದ, ಮಂತ್ರವಾದಿಗಳು ಮತ್ತು ತಂತ್ರವಾದಿಗಳು ಇಬ್ಬರು ಅದ. ತಂತ್ರ ಅಂತಂದ್ರೆ ಯಂತ್ರಗಳಲ್ಲಿ ಅನೇಕ ತಂತ್ರಗಳನ್ನು ಮಾಡೋದು. ಅಲ್ಲಿ ಅವುಗಳದೇ ಆಗಿರ್ತಕ್ಕಂಥ ಕೆಲವೊಂದು ಮಂತ್ರಗಳದ. ಅವೇನು ಮಂತ್ರಗಳು ಬಹಳ ದೀರ್ಘವಾಗಿರ್ತಕ್ಕಂಥ ಅಕ್ಷರಗಳಿಲ್ಲ. 1, 2, 3ರಿಂದ ಹಿಡ್ಕೊಂಡು 5 ಅಕ್ಷರಗಳದ. ಈ 5 ಅಕ್ಷರ ಪೈಕಿ ಒಂದೊಂದು ಅಕ್ಷರ ನೀವು ಬರೋದು ತಗಡಿನಲ್ಲೋ ಅಥವಾ ಎಲ್ಲೋ ಒಂದು ಸ್ಥಳದಲ್ಲಿ ಬರೋದು, ಅದು ಒಂದೇ ಅಕ್ಷರವನ್ನು ಕುರಿತು ನೀವು ಉಪಾಸನೆ ಮಾಡಿದ್ರಿ ಅಂತಂದ್ರೆ, ಇಷ್ಟು 1000 ಜಪ ಮಾಡಿದ್ರಿ ಅಂತಂದ್ರೆ, ನೀವು ಹೇಳಿರ್ತಕ್ಕಂಥ ವಸ್ತು ನಿಮ್ಮ ಮುಂದೆ ಇರುತ್ತೆ. ಆ ಶ್ರದ್ಧೆ ಬೇಕು. ಹಂಗೆ ಮಂತ್ರವಾದಿಗಳು, ತಂತ್ರವಾದಿಗಳು ಒಂದು ಕಾಲದಲ್ಲಿ ಇದ್ದರು. ಈಗ ನೀವು ಅಂತಿರ್ತೀರಿ ಆರಾಮ ಉಳಿಲಿಲ್ಲ ಅಂದರೆ, ಒಟ್ಟ ಆರಾಮಾಗಲಿಲ್ಲ. ಇವತ್ತೊಬ್ಬರು ನನಗೆ ಮಾತಾಡಿದರು, ಎಲ್ಲೆಲ್ಲೋ ತೋರಿಸಿದ್ರು, ಬೆಂಗಳೂರಿಗೆ ಕರ್ಕೊಂಡು ಹೋದರು. ಬೆಂಗಳೂರಾಗ ಅವ್ರನ್ನ ಆಸ್ಪತ್ರೆಗೆ ಇಟ್ಟಾರ. ಒಂದು ಮಾತಂದ್ರೆ ಮಾಡ್ಸ್ಯಾರ ಕಾಣಿಸ್ತು, ಮ್ಯಾಗ ಮತ್ತೊಂದು ಇದೊಂದು ಇರುವುದ. ಎಲ್ಲಿಯೂ ಆರಾಮ ಆಗ್ಲಿಕ್ಕಂತಂತಂದ್ರೆ ಕಡೆಗೆ ಎಲ್ಲಿಗೆ ಬರ್ತೈತಿ?
ಅದು ಉತ್ತರ ಅಲ್ಲ. ಅದು ನನ್ನ ಪ್ರಾರಬ್ಧ ಕರ್ಮ, ನನ್ನ ಪ್ರಾರಬ್ಧ ಶರೀರ ಭೋಗ. ಅದು ಮಾಡಿಸ್ಬೇಕಾಗಿರ್ತಕ್ಕಂಥ ಒಂದು ಕಾಲ ಇತ್ತು ಅಂತ ಮಂತ್ರವಾದಿಗಳು ಇದ್ದರು. ಈಗೇನಿಲ್ಲ, ಅಂಥ ಮಂತ್ರವಾದಿಗಳು ಇರ್ಲಿಕ್ಕೆ ಸಾಧ್ಯ. ಸುಮಾರು ನಮ್ಮ ಕಡೆಯಿಂದ ಖರ್ಚು ಮಾಡಿಸೋದು, ಒಂದಿಷ್ಟೇನೋ ಅವರ ಕೆಲವೊಂದು ಭೋಗಗಳು ಇರ್ತಾವೆ, ಆ ಭೋಗೈಶ್ವರ್ಯಗಳಿಗೆ ಮಾತ್ರ ಅವರು ಇಚ್ಛೆ ಪಡ್ತಾರೆ ವಿನಃ ನಾವು ಮಾಡಿರ್ತಕ್ಕಂಥ ಕೆಲಸ ಆಗುವುದಿಲ್ಲ. ಸಹಜವಾಗಿ ನಿಮ್ಮ ಮನೆ ಮುಂದೆ ಒಂದು ನಿಂಬೆಹಣ್ಣು ಬಿದ್ದಿದ್ದ ತಿಳ್ಕೋರಿ. ಒಂದು ನಿಂಬೆಹಣ್ಣು ಬಿದ್ದೈತೆ, ಯಾರೂ ಒಗದಿಲ್ಲ. ಅದು ಯಾರೋ ಅಷ್ಟು ತೊಗೊಂಡು ಹೊಂಟಿದ್ರು, ಪ್ಯಾಕೆಟ್ ಸಂತೆ ಮಾಡ್ಕೊಂಡು ಹೋಗೋ ಜಾರದ ಒಂದು ಬಿದ್ದದು. ಯಾವನು ನಾನು ಸಹಜ ಯಾರಾದರೂ ಬಂದರು ಅಂದ್ರೆ ಆರಾಮಿಲ್ಲ ಅಂತ ಬಂದರು ಅಂತಂದರೆ ಅವ್ರ ಲಕ್ಷಣಗಳನ್ನು ಕೇಳ್ತೀವಿ. ಆ ಲಕ್ಷಣಗಳನ್ನು ಕೇಳಿದಾಗ ಮತ್ತು ಅವ್ರನ್ನ ಮುಖತಃ ನೋಡಿದಾಗ ನಮ್ಮ ಸಂಶಯ ಬಂದು ನಿಮಗೆ ಇಂಥದ್ದು ಸ್ವಲ್ಪ ಇಂಥದ್ದು ಆಗೈತಿ, ಒಬ್ಬರಿಂತಲ್ಲಿ ವನಸ್ಪತಿ ಕೊಡ್ತಾರೆ, ಅಲ್ಲಿ ಹೋಗ್ರಂತ ಹೇಳಿ ಕಳಿಸ್ತೀವಿ. ಅವ್ರು ಅಷ್ಟೇ ಹೇಳಿ ನಾವು ಹೇಳಿ ಕಳಿಸಿರ್ತೀವಿ, ಅವ್ರು ಅಷ್ಟು ಕೊಟ್ಟು ಕಳಿಸ್ಬೇಕಿಲ್ಲ. ಆ ಮನುಷ್ಯ ನೋಡ್ತಾನೆ, ಆ ಮನುಷ್ಯ ನೋಡಿ ಅವ್ನು ಹೇಳ್ತಾನೆ, ಅವನು ಒಂದ ಮಂತ್ರ ತಪ್ಪಲು ಒಂದ, ಅವನು ಹೇಳೋದೊಂದು ಹೇಳ್ತಾನೆ. ಹೇಳಿ ಏನು ಹೇಳ್ತಾನಂತ ಲಕ್ಷಣ ನೋಡಿ ಮೊದಲ ಸಾಕಾಗಿರ್ತೈತೆ ಅದಕ್ಕೆ. ಮುಖ ನೋಡ್ತಾನೆ, ಇಲ್ಲ ನನಗೆ ಇದು ರೋಗದ ಬದಲಿ ಒಳಗೇನು ಹಾಕ್ಯಾರಲ್ಲ, ಒಳಗೆ ಹೊಟ್ಟೆ ಹಾಕ್ಯಾರ, ಇದನ್ನು ಹಾಕ್ತಾನೆ ನೀವು ಕಿವ್ಯಾಗ. ಅವ ಹೊಟ್ಟೆ ಹಾಕ್ಯಾರ ಅಂತ ತಗೊಂಡು ನೀವು ಕಿವ್ಯಾಗ ಹೇಳ್ತಾನೆ, ಕಿವ್ಯಾಗ ಹಾಕ್ತಾನೆ, ಕಿವ್ಯಾಗ ಹಾಕಿದ್ದು ತಲೆಯಾಗ ಹಾಕೋತಾನ, ತಲೆಯಾಗ ಹಾಕೊಂಡ ನಂತರದಲ್ಲಿ ಹೊಟ್ಟೆ ಹಾಕಿದ್ದು ಒಂದು, ಕಿವ್ಯಾಗ ಹಾಕಿದ್ದು ಒಂದು, ಇವ ತಲೆ ಹಾಕೊಂಡು ಇದೇನು ಚಲೋ ಆತಲ್ಲ ನಿಮ್ಮವರ ಅದೊಂದು ಹೇಳ್ತಾರೆ. ಹೊರಗಿನ ಯಾರೂ ಇಲ್ಲ, ನಿಮ್ಮವರ ಇಷ್ಟು ಹೇಳಿದ ಕೂಡಲೇ ಮೊದಲ ಇದು ಇತ್ತದು, ಮೊದಲ ಫೀಡ್ ಆಗಿತ್ತು. ಚಲೋ ನಿನಗೆ ಔಷಧ ಕೊಡ್ತೀನಿ, ಇಂಥ ದಿವಸ ಬಾ ಅಂತ ಹೇಳ್ತಾರೆ. ಬಾ ಹೆಂಗೆ ಮಾಡಿರ್ತಾರಂತ ಅವ್ರೇನು ಕುಡಿಯಾಕೆ ಕೊಟ್ಟಿರ್ತಾರೆ ಅದರ ಜೋಡಿ ಅವ್ರು ಮತ್ತೊಂದು ಕೊಟ್ಟಿರ್ತಾರೆ, ನೀವು ಗೊತ್ತಿರಂಗಿಲ್ಲ, ಅದು ಬೀಳ್ತೈತಿ. ಇದ ನೋಡು ಹಾಕಿದ್ದು ಭಾಳ ದಿವಸ ಆಗ್ತದೆ, ಒಳಗೆ ಭಾಳ ಭೇದಿಸಿತ್ತದು. ಇನ್ನ ದೌಡ್ ಬಂದ್ರೆ ತುಳಿದ್ರೆ ಹಿಡ್ಕ ಹೊಕ್ಕಿದ್ರಿ ನೀವು ಹೇಳ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ತಂತ್ರಗಾರಿಕೆ ಐತಿ, ಇಲ್ಲ ಅಂತ ನನಗೆ. ಆದರೆ ಈ ಮಾಟ ಮಂತ್ರ ಅನ್ನುವಂಥ ಒಂದು ಕಾಲಿತ್ತು, ಇದು ವಿಜ್ಞಾನ ಯೋಗ. ಈ ಇತ್ತಿತ್ತಲಾಗಿ ನಾವು ಅದನ್ನು ಮಂತ್ರವಾದಿಗಳು ಇದ್ದರು, ಇಲ್ಲ ಅನ್ನೋ ಹಾಗೆ ಕೆಲಸ ಕೊಡ್ತಿದ್ರು. ಅಂತಹ ಗುರುಗಳು ಇದ್ದರು, ಅಂಥ ಸಾಧನೆಗಳಿದ್ದರು. ಈಗ ಯಾರೂ ಇಲ್ಲ. ಆದರೆ ಇಲ್ಲಿ ಹೇಳ್ತಕ್ಕಂಥದ್ದು ಅಂತಂದರೆ ಈ ನಿಷಿದ್ಧ ಗುರು ಮತ್ತು ಕಾಮ್ಯ ಗುರು ಅಂತಕ್ಕಂಥವರು ಕೆಲವೊಂದು ವಿಚಾರಗಳಿಂದ ಪುಣ್ಯ ಕರ್ಮಾದಿಗಳನ್ನು ಮಾಡಕ್ಕೆ ಹಚ್ಚಿದ್ರಲ್ಲ, ಪಾಪಾದಿಗಳನ್ನು ಮಾಡಲಿಕ್ಕೆ ಹಚ್ಚಿಲ್ಲ. ಇನ್ನು ಇದಕ್ಕಿಂತ ಮುಂದಿನ ಒಂದು ಅವಸ್ಥೆ, ಆ ಅವಸ್ಥೆಯೊಳಗೆ ಶಿಷ್ಯನಾಗಿರ್ತಕ್ಕಂಥವನು ಇನ್ನು ಎಂಥವ್ರು ಇರ್ತಾರೆ, ಅವನಿರ್ತಕ್ಕಂಥ ಗುರು ಯಾರು? ನಿಮ್ಮದು ಸೂಚಕ ಗುರು ಬರ್ತಾನೆ, ಮುಂದಿನ ಗುರು ಸೂಚಕ ಗುರು. ಅವ ಏನು ಸೂಚನೆ ಮಾಡ್ತಾನೆ, ಯಾವ ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನು ಹೇಳ್ತಾನೆ. ಇವ ಸ್ವರ್ಗಕ್ಕೆ ಹೋಗಿದ್ದ, ಹೊಳೆ ಮತ್ತು ಸ್ವರ್ಗದಲ್ಲಿರ್ತಕ್ಕಂಥ ಪುಣ್ಯ ಕ್ಷೀಣ ಆಯಿತು, ಹೊಳೆ ಮತ್ತು ಇಲ್ಲಿ ಬಂದ. ಇನ್ನು ಮುಂದೆ ಈ ಸೂಚಕ ಗುರುವಿನ ಕೆಲಸ ಏನು, ವಾಚಕ ಗುರುವಿನ ಕೆಲಸ ಏನು, ಕಾರಕ ಗುರುವಿನ ಕೆಲಸ ಏನು, ವಿಹಿತ ಗುರುವಿನ ಕೆಲಸ ಏನು, ಇಷ್ಟರಲ್ಲಿ ಯಾವ ಗುರು ಶ್ರೇಷ್ಠ ಅಂತಕ್ಕಂಥ ಕೊನೆಗೆ ಒಂದು ಜಜ್ಮೆಂಟ್ ಬೇಕಲ್ಲ, ಇದರಲ್ಲಿ ಶ್ರೇಷ್ಠತೆ ಒಂದು ಬೇಕಲ್ಲ ಕೊನೆಗೆ. ಆ ಎಂಥ ಗುರು ಶ್ರೇಷ್ಠ, ಎಂಥ ಶಿಷ್ಯ ಶ್ರೇಷ್ಠ. ನಾಳೆ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾ